ಮಾಡಿ ಎತ್ತಿದ್ದಾರೆ. ಯಾಕೆಂದ್ರೆ ಶಿ ಈಸ್ ಎ ಗ್ರೇಟ್ ಲಯನ್ ಲೀಡರ್. ಸೊ ಮೇಡಮ್ ಪ್ಲೀಸ್ ವೆಲ್ಕಮ್. ನೀವು ಈ ಕಾರ್ಯಕ್ರಮನ MC ಆಗಿ ಇದು ಮಾಡಿ ಪ್ಲೀಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. 1 ಸೆಕೆಂಡ್. ಸ್ನೇಹಿತರೆ, ಮೊಹಮ್ಮದ್ ರಫಿ ಸರ್ ಹೇಳ್ದಂಗೆ ಇಂದಿರಾ ಮೇಡಮ್ ದೊಡ್ಡ ಲೀಡರು ಏನಿಲ್ಲ, ಏನು ಇಲ್ಲ, ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ನಮ್ಮಿಂದ ಎಲ್ರು ಬೆಳಿಬೇಕು. ಮೇಡಮ್ ಮೈಕ್ ನಿಮ್ದು ಆಫ್ ಆಗಿದೆ. ಮೇಡಮ್ ನಿಮ್ಮ ಮೈಕ್ ಆಫ್ ಆಗಿದೆ ಇಂದ್ರಾ ಅವರೇ. ಓಕೆ 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 ಸರ್. ಓಕೆ ಮ್ಯೂಟ್ ಅಲ್ಲ. ಎಲ್ರು ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ನೆಟ್ವರ್ಕ್ ಅಲ್ಲಿ ಪಾದಾರ್ಪಣೆ ಮಾಡಿದ್ದೀವಿ. ಸರ್ ವಾಯ್ಸ್ ಕ್ಲಿಯರ್ ಏಕ್ದಮ್ ಕ್ಲಿಯರ್ ಕ್ರಿಸ್ಟಲ್. ಯು ಕ್ಯಾನ್ ಟಾಕ್. ಅಲ್ಲ, ನನ್ನ ವಾಯ್ಸ್ ನನಗೆ ಕೇಳಿಸ್ತಿದೆ ಅದಕ್ಕೆ. ಇಲ್ಲ ಸ್ವಲ್ಪ ಫೋನ್ ದೂರವಾಗಿ ಇಡಿ, ಇಲ್ಲಾಂದ್ರೆ ಹೆಡ್ಫೋನ್ ತೆಗೆದು ಬಿಡಿ, ಡೈರೆಕ್ಟ್ ಆಗಿ ಮಾತಾಡಿ. ಹೆಡ್ಫೋನ್ ತೆಗೆದು ಬಿಟ್ಟು ಮಾತಾಡ್ತಿದ್ದೀನಿ. ಹೆಡ್ಫೋನ್ ಅಥವಾ ಬ್ಲೂಟೂತ್ ಇದ್ರೆ ರಿಮೂವ್ ಮಾಡ್ಬಿಡಿ. ಇಲ್ಲ ಸರ್, ಅದೇನಿಲ್ಲ. ಆಫ್ ಮಾಡ್ಬಿಡಿ. 2 ಫೋನ್ ಹತ್ರ ಇದ್ರೆ ದೂರವಾಗಿಡಿ. ಇಲ್ಲ. ಓಕೆ ಸ್ನೇಹಿತರೆ, ವೆಲ್ಕಮ್ ಟು ಆಲ್ ಸ್ಪೀಡ್ ಕ್ಯಾಶ್. ಜೀವನವನ್ನು ಬದಲಿಸುವಂತ ಒಂದು ಸುವರ್ಣ ಅವಕಾಶ ಸ್ಪೀಡ್ ಕ್ಯಾಶ್ ಅಂತಾನೆ ಹೇಳ್ಬೋದು. ಜೀವನದಲ್ಲಿ ಪ್ರಯತ್ನಿಸೋದನ್ನ ನಿಲ್ಲಿಸಲೇಬಾರ್ದು ಸ್ನೇಹಿತರೆ. ಗುರಿ ಮುಟ್ಟುವ ತನಕ ನಿಲ್ಬಾರ್ದು. ನಮ್ಮ ಮೇಲಿನ ನಂಬಿಕೆ ವಿಶ್ವಾಸವನ್ನು ನಾವು ಕಳ್ಕೋಬಾರ್ದು. ಎರಡನೇದಾಗಿ, ನಾವು ಏನ್ ಅಂದ್ಕೊಂಡಿರ್ತೀವೋ ಅದು ನಿಶ್ಚಿತವಾಗಿಯೂ ಈಡೇರುತ್ತದೆ. ಒಂದು ಹೊಸ ದಿನ, ಒಂದು ಹೊಸ ಉತ್ಸಾಹವನ್ನು ಅವಲಂಬಿಸಿಕೊಂಡು ನಾವೆಲ್ಲರೂ ಬಿಸ್ನೆಸ್ ಕಡೆ ಮುಂದೆ ಸಾಗೋಣ ಅಂತ ಹೇಳ್ತಾ, ನಮ್ಮೊಳಗಿನ ಆತ್ಮವಿಶ್ವಾಸ ಒಂದು ಇದ್ರೆ ಜಗತ್ತೇ ನಮ್ಮ ಕಡೆ ತಿರುಗಿ ನೋಡುತ್ತದೆ ಅಲ್ವಾ ಸ್ನೇಹಿತರೆ? ನಮ್ಮೊಳಗಿನ ಆತ್ಮವಿಶ್ವಾಸ ಒಂದು ನಮ್ಮ ಜೊತೆಗಿದ್ರೆ ಜಗತ್ತೇ ನಮ್ಮನ್ನ ತಿರುಗಿ ನೋಡುವಂತೆ ನಾವು ಮಾಡ್ಕೋಬಹುದು. ನಮ್ಮ ಜೀವನಕ್ಕೆ ನಾವೇ ನಾಯಕ ನಾಯಕಿ, ನಾವೇ ದಾನಿಗಳು ಯಾವ್ದಾದ್ರೂ ಆಗ್ಬೋದು. ನಮ್ ಜೀವನ ನಾವೇ ಅಳವಡಿಸ್ಕೊಳ್ಬೇಕು ಅಂತ ಸುವರ್ಣ ಅವಕಾಶ ನಿಮ್ಮೆಲ್ಲರಿಗೂ ಸಿಕ್ಕಿದೆ. ನಿಮ್ಮ ಸ್ನೇಹಿತರಿಗೂ ನಿಮಗೂ ಇಲ್ಲಿ ಬಂದಿರ್ತಕ್ಕಂತ ಎಲ್ರಿಗೂ ಕರ್ಕೊಂಬನ್ನಿ. ಎಲ್ರನ್ನು ಒಂದು ಕಡೆ ಕರ್ಕೊಂಡು ಹೋಗೋಣ. ಎಲ್ರಿಗೂ ಒಂದು ಒಳ್ಳೇದಾಗುತ್ತೆ ಅಂತ ಅವಕಾಶದ ಬಗ್ಗೆ MC ಮಾಡ್ಲಿಕ್ಕೆ, ಪ್ಲಾನ್ ಅನ್ನ ಕೊಡ್ಲಿಕ್ಕೆ ಕನ್ನಡದಲ್ಲಿ ನಮ್ಮ ಮೊಹಮ್ಮದ್ ರಫಿ ಸರ್ ಇದ್ದಾರೆ. ಹಾಗೆ ನಿಮ್ಮ ಫೋನ್ ಯಾವ್ದಾದ್ರು ಕಾಲಿಂಗ್ ಬಂದ್ರೆ ಅವಾಯ್ಡ್ ಮಾಡಿ. ಯಾಕಂದ್ರೆ ನಿಮ್ಗೆ ಏನ್ ಹೇಳ್ತಿದಾರೆ ಅಂತ ಅರ್ಥ ಆಗಲ್ಲ. ಮಧ್ಯದಲ್ಲಿ ಹೊರಟೋದ್ರೆ ಏನ್ ಹೇಳಿದ್ರು ಅಂತ ಗೊತ್ತಾಗದೆ ಒದ್ದಾಡೋಕ್ಕಿಂತ ಅವತ್ತಿನ ಫೋನನ್ನ, ಈಗ ಏನ್ ಫೋನ್ ಬರುತ್ತೆ ಅದನ್ನ ಅವಾಯ್ಡ್ ಮಾಡಿ ತಿಳ್ಕೊಳ್ಳಿ. ಫಸ್ಟ್ ಕಲಿಕೆಗೆ ಪ್ರಾಮುಖ್ಯತೆ ಕೊಟ್ಟಾಗ ನಿಮ್ಮ ಲೈಫ್ ಚೇಂಜ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು. ದಯವಿಟ್ಟು ಅದೊಂದು ಕೆಲ್ಸನ ಮಾಡಿ. ಹಾಗೆ ಇಲ್ಲೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದು ಪುಸ್ತಕ ಹೇಳುತ್ತದೆ, ತಲೆ ತಗ್ಗಿಸಿ ನನ್ನನ್ನು ಓದು, ತಲೆ ಎತ್ತಿ ನಡೆಯುವಂತೆ ಮಾಡುವೆ ನಿನ್ನ ಎಂದು. ಒಂದು ಪುಸ್ತಕ ಹೇಳುತ್ತದೆ, ತಲೆ ತಗ್ಗಿಸಿ ನನ್ನನ್ನು ಓದು, ತಲೆ ಎತ್ತಿ ನಡೆಯುವಂತೆ ಮಾಡುವೆ ನಿನ್ನ ಎಂದು. ಇವತ್ತಿನ ಕಾರ್ಯಕ್ರಮ ಹೇಳುತ್ತದೆ, ಗಮನವಿಟ್ಟು ನನ್ನನ್ನು ಕೇಳು, ನಿನ್ನ ಬದುಕಿನ ಗುರಿಯನ್ನು ತಲುಪುವಂತೆ ಮಾಡುವೆ ನಿನ್ನ ಎಂದು. ಇವತ್ತಿನ ಕಾರ್ಯಕ್ರಮ ಹೇಳುತ್ತದೆ, ಗಮನವಿಟ್ಟು ನನ್ನನ್ನು ಕೇಳು, ನಿನ್ನ ಬದುಕಿನ ಗುರಿಯತ್ತ ನಡೆಸುವೆ ನಿನ್ನ ಎಂದು. ಹಂಗಂತ ಹೇಳ್ತಾ ಇವತ್ತಿನ ಪ್ಲಾನಿಂಗ್ ಕೊಡ್ಲಿಕ್ಕೆ ನಮ್ಮ ಮೊಹಮ್ಮದ್ ರಫಿ ಸರ್ ಕಾತುರದಿಂದ ಕಾಯ್ತಾ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ ನಿಮ್ಮೆಲ್ಲರ ಪರವಾಗಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಮೇಡಮ್ ನನ್ನ ವಾಯ್ಸ್ ಕ್ಲಿಯರ್ ಆಗಿದೆಯಾ? ಓಕೆ ಸರ್, ಕ್ಲಿಯರ್ ಆಗಿದೆ. ಕಂಟಿನ್ಯೂ. ಈ ದಿವಸ ನಮಗೆಲ್ಲ ಒಂದು ಹಬ್ಬ ತರ, ದ ಗ್ರೇಟ್ ಡೇ. ಸಾರಿ, ನಾನು ಒಂದು ಕಾಮನ್ ಪ್ಲೇಸ್ ಅಲ್ಲಿ ಇದ್ದೀನಿ. ಅಲ್ಲಿ ಆಫೀಸಲ್ಲಿ ಮತ್ತೆ ಮನೆಯೊಳಗೆ ನೆಟ್ವರ್ಕ್ ಬಹಳ ಇಶ್ಯೂ ಇದೆ. ಸೊ ಹಾಗಾಗಿ ಸ್ವಲ್ಪ ಸೌಂಡ್ ಬಂದ್ರೆ ಏನು ತಿಳ್ಕೊಬೇಡಿ, ಮ್ಯಾನೇಜ್ ಮಾಡ್ಕೊಳ್ಳಿ. ಟುಡೇ ನಮಗೆಲ್ಲ ಒಂದು ಗ್ರೇಟ್ ಡೇ, ಒಂದು ಹಬ್ಬ ತರ. ಯಾವ್ದು ಹಬ್ಬ ಅಂದ್ರೆ, ನಮ್ಮದು ಪ್ರೀ ಲಾಂಚಿಂಗ್ ಅಲ್ಲಿ ಓಡ್ತಾ ಇದ್ದುದು ಎಷ್ಟು ಒಂದು 12-15 ದಿನ ನಮ್ಮ ಪೀಪಲ್ ಟು ಪೀಪಲ್ ಅಪ್ರೂವಲ್ ಸ್ಪೀಡ್ ಕ್ಯಾಶ್ ಈಗ ಗಂಭೀರವಾಗಿ ಲಾಂಚ್ ಮಾಡಿದ್ದಾರೆ.
ಸರ್ ಲಾಂಚ್ ಲಾಡಿ ಆಯ್ತು, ಬೆಳಗ್ಗೆ ಎಷ್ಟು ಗಂಟೆಗೆ ಮಾಡಿದಿರಿ ಸರ್? ಇದು ಗೊತ್ತಾ? ನಾವೆಲ್ಲ ಬರ್ಲೇ ಇಲ್ಲ. ಮಾಡಿರೋದು ಲಾಂಚಿಂಗ್ ಝೂಮ್ ಮೀಟಿಂಗ್ ಒಳಗೆ. ನಿಮ್ಮಲ್ಲಿ ಎಷ್ಟು ಜನ ಇದು ನೋಡಿದ್ರ ನನಗ್ ಗೊತ್ತಿಲ್ಲ. ಎಷ್ಟು ಜನ ಮೀಟಿಂಗ್ ಗೆ ಬಂದಿದ್ರಿ ಅದನ್ನು ಗೊತ್ತಿಲ್ಲ. ಬಟ್ ಇಡೀ ದೇಶದಿಂದ ಕಾಶ್ಮೀರ್ ಟು ಕನ್ಯಾಕುಮಾರಿ, ಮುಂಬೈಯಿಂದ ಕಲ್ಕತ್ತಾ, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಹರಿಯಾಣ, ಇಂಥ ಸ್ಟೇಟ್ಗಳೆಲ್ಲ ಜನಗಳು ಬಂದಿದ್ರು ಝೂಮ್ ಮೀಟಿಂಗ್ ಒಳಗೆ. ನಾನ್ 4 ಗಂಟೆ 42 ನಿಮಿಷಕ್ಕೆ ನೋಡಿದ್ರೆ ಟೈಮ್ 4:42 ಜನಗಳನ್ನು 442 ಜನ ಇದ್ರು. ದೇವರದ್ದು ನನಗೆ ಅಷ್ಟೊಂದು ಖುಷಿ ಆಯ್ತು. ಪರವಾಗಿಲ್ಲ, ದೇವರು ನಮ್ಮ ಮೇಲೆ ಒಂದು ಕರುಣೆ ಇಟ್ಟು ನಮ್ಮ ಮೇಲೆ ಒಂದು ವಿಶ್ವಾಸ ಇದು ಮಾಡಿದಾನೆ, ಆಶೀರ್ವಾದ ಮಾಡಿದಾನೆ. ನೋಡಿ ಗೊತ್ತಾಗ್ತಾ ಇದೆಯಾ? ಟೈಮ್ 4:42 ನಾನು ಕೆಳಗೆ ಟಿಕ್ ಮಾರ್ಕ್ ಹಾಕಿದ್ದೀನಿ ನೋಡಿ. ಇಂದ್ರಾವರೇ ಗೊತ್ತಾಗ್ತಾ ಇದೆಯಾ? ಹಾ ಸರ್. 4:42 ದೊಡ್ಡದು ಮಾಡಿ ಕಾಣ್ತೀನಿ ನೋಡಿ. 4:42 AM ಬೆಳಗ್ಗೆ. ಓಕೆ. ಜನ ಎಷ್ಟು ಪಾರ್ಟಿಸಿಪೇಷನ್? 442. ದೇವರ ಅಂತ ಏನಿದು? ಅದಕ್ಕೆ ನಾನು ಮೆಸೇಜ್ ಹಾಕಿದೆ, ಗಾಡ್ ಬ್ಲೆಸ್ಸಿಂಗ್ ಟೈಮ್ 442, ಪೀಪಲ್ ಆಲ್ಸೋ 442. ಅದು ಹಂಗೆ ಮುಂಚೆ ಹೋಗ್ತಾ ಹೋಗ್ತಾ 550ಕ್ಕೂ ಮುಟ್ಟಿದೆ. ಇದು ಬೆಳಗ್ಗೆ ವೇಳೆ, ಅಮೃತ ವೇಳೆ, ದೇವರಿಂದ ಆಶೀರ್ವಾದ ಸಿಕ್ಕಂತ ಸಮಯದ್ದು. ನೀವೇನು ಪ್ರಾರ್ಥನೆ ಕೇಳಿದ್ರು ಆ ಪ್ರಾರ್ಥನೆ ದೇವರು ಕೇಳ್ಕೊಳ್ಳೋ ಒಂದು ಚಿನ್ನ ಅಂತ ಟೈಮ್ ಅಲ್ಲ, ಡೈಮಂಡ್ ಟೈಮ್. ಆ ಟೈಮಲ್ಲಿ ಇಷ್ಟು ಒಂದು ಚೆನ್ನಾಗಿತ್ತು, ಇಷ್ಟು ಒಂದು ಅದೇನ್ ಹೇಳು, ದೇವರದ್ದು ಅಷ್ಟು ಒಂದು ನಮ್ಮ ಮೇಲೆ ಕರುಣೆ ಇತ್ತು ಅಂತ ಹೇಳ್ಬೇಕು ಅಷ್ಟೇ. ಅಷ್ಟು ಒಂದು ಚೆನ್ನಾಗಿತ್ತು ಆ ವೈಬ್ರೇಷನ್. ಚೀಫ್ ಗೆಸ್ಟ್ ಆಗಿ ಮಧ್ಯಪ್ರದೇಶದಿಂದ ಮಿಸ್ಟರ್ ಸಂತೋಷ್ ಯಾದವ್ ಅವರು ಬಂದರು. ಹಿ ಈಸ್ ಎ ಇಂಟರ್ನ್ಯಾಷನಲ್ ಟ್ರೈನರ್. ನನ್ನ 19 ವರ್ಷ ಅವರ ಸ್ನೇಹಿತರು. ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಆಲ್ರೆಡಿ 1 ವಾರನ ಹೇಳ್ತಾ ಬರ್ತಾ ಇದ್ದೆ. ನನ್ನ ಮತ್ತೆ ಫೈನಲ್ ಆಗಿ ಕೇಳುವಾಗ ಅವ್ರು ಎಸ್ ಅಂತ ಹೇಳಿದ್ರು. ಬೆಳಗ್ಗೆ ದಯವಿಟ್ಟು 4 ಗಂಟೆಗೆ ಸಿಂಗಲ್ ರಿಂಗ್ ಕೊಡಿ ಅಂತ ಹೇಳಿದ್ರು. ನಾನು 1, 2 2ನೇ ರಿಂಗಿಗೆ ಎದ್ದಿಟ್ಟು, ಓ ಬ್ರದರ್ ಐ ಆಮ್ ಬೇಕಪ್, ಶೋರ್ಲಿ ಐ ವಿಲ್. ಬೆಳಿಗ್ಗೆ ಅವ್ರು ಬಂದು ನೋಡಿದ ತಕ್ಷಣ 408 ಜನ ಇಟ್ಟು ಮತ್ತೆ ಅವ್ರು ಫೋನ್ ಮಾಡಿದ್ರು, ರಫಿ ಸರ್, ವಾಟ್ ಹ್ಯಾಪನಿಂಗ್ ಹಿಯರ್ ದಿಸ್ ಅರ್ಲಿ ಮಾರ್ನಿಂಗ್ 4 o'clock, 450 people, 500 people, ವಾಟ್ ಇಟ್ ಈಸ್? ನಾನು ಹೇಳಿದೆ ಕೂಲ್ ಆಗಿ, ದಟ್ ಈಸ್ ಎ ಮಿರಾಕಲ್. ನಾವೆಲ್ಲ, ನೀವೆಲ್ಲ, ಈ ಪ್ಲಾನ್ ಇಸ್ ದ ಹೀರೋ ಅಂತ ಹೇಳಿದ್ರು. ಓಹೋ, ಸಮಥಿಂಗ್ ಇಸ್ ಹ್ಯಾಪನಿಂಗ್ ಹಿಯರ್. ಅಷ್ಟೊಂದು ಖುಷಿ ಪಟ್ರು. ಈ ಪ್ಲಾನ್ ಬಗ್ಗೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ದಿಸ್ ಇಸ್ ನಾಟ್ ಎ ಪ್ಲಾನ್, ದಿಸ್ ಇಸ್ ಎ MMC ಅಂತ ಹೇಳಿದ್ರು. MMC ಅಂದ್ರೆ ಏನಂತ ನಾನು ಕೇಳಿದ್ರೆ, ಟ್ರಿಪಲ್ M ಅಂತ ಹೇಳಿದ್ರು. ಮನಿ ಮೇಕಿಂಗ್ ಮಷೀನ್ ಇದು ಅಂತ ಹೇಳಿದ್ರು. ಮನಿ ಮೇಕಿಂಗ್ ಚಾರೆಟ್ ಅಂತ ಹೇಳಿದ್ರು. ಮನಿ ಮೇಕ್ ಒಂದು ಹಾಲ್ದು ಮರ ತರ, ಇದು ಹಣದ ಮರ ಅಂತ ಹೇಳಿದ್ರು ಅವ್ರು. ಯಾಕಂದ್ರೆ ನೈಟ್ ಅವ್ರ ಪ್ಲಾನ್ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ, ಮತ್ತೆ ಎಲ್ಲ ನೋಡ್ಬಿಟ್ಟು ಅಷ್ಟೊಂದು ಚೆನ್ನಾಗಿದೆ. ಇದರಲ್ಲಿ ಎಷ್ಟು 8 ರೀಬರ್ತ್ ಐಡಿಗಳಿದೆ. 8 ಐಡಿಗಳು, ಒಬ್ಬೊಂದು 8 ತಕೊಂಡು 64 ಐಡಿಗಳು ಹಂಗೆ ಆಗ್ತಾ ಇದೆ. ಈ ಟೈಮ್ ಅಲ್ಲಿ ಇಂಡಿಯಾದಲ್ಲಿ ದಿಸ್ ಇಸ್ ಎ ನಂಬರ್ 1 ಪ್ಲಾನ್, ಅನ್ಬಿಟಬಲ್ ಪ್ಲಾನ್ ಅಂತ ಸರ್ಟಿಫಿಕೇಟ್ ತರ ಕೊಟ್ಟು ಹೋಗಿದ್ದೀನಿ. ಇಂಟರ್ನ್ಯಾಷನಲ್ ಟ್ರೈನರ್ ಮಿಸ್ಟರ್ ಸಂತೋಷ್ ಕುಮಾರ್ ಯಾದವ್ ಫ್ರಮ್ ಜಬಲ್ಪುರ್. ದೊಡ್ಡ ಕಂಪನಿ ಎಲ್ಲ ಅವರಿಗೆ ಓಪನ್ ಚೆಕ್ ಕೊಟ್ಟು ಸೈನ್ ಹಾಕಿ ಬೇರೆ ಕೊಟ್ಬಿಡೋದು, ಅಮೌಂಟ್ ನೀವು ಫಿಲ್ ಮಾಡ್ಕೊಳ್ಳಿ, ದಯವಿಟ್ಟು ನಿನ್ನಂತ ವ್ಯಕ್ತಿಗಳು ಟ್ರೈನರ್ ಆಗಿ ನನ್ನ ಕಂಪನಿಗೆ ಬರ್ಬೇಕು ಅಂತ ಕರೆಯುವಂತ ವ್ಯಕ್ತಿ ಅವರು. ದೇವರ ಸಹಾಯದಲ್ಲಿ ನನ್ನ ಮಾತಕ್ಕೆ ಅವ್ರು ಬೆಲೆ ಕೊಟ್ರು, ನನ್ನ ಸ್ನೇಹಿತರು. ಇದನ್ನ ಏನಕ್ಕೆ ಹೇಳ್ತೀನಿ ಅಂದ್ರೆ, ದೇವರ ನಮ್ಮ ಮೇಲೆ ಆಶೀರ್ವಾದ ಮಾಡಿದ್ದಾರೆ. ಈ ಸಂತೋಷ ವೇಳದಲ್ಲಿ ನಾನು ತುಂಬಾ ಪ್ರೀತಿಯಾಗಿ ಒಂದು ಸ್ಲೋಗನ್ ಹೇಳಲಿಕ್ಕೆ ನಾನು ಖುಷಿಯಾಗಿ ನಾನು ಹೇಳ್ತಾ ಇದ್ದೀನಿ. ನನಗೆ ಬಹಳ ಇಷ್ಟ ಅಂದ್ರೆ ಗಾಯತ್ರಿ ಮಂತ್ರ. ಅದು ತುಂಬಾ ಕಾಮನ್. ಅದು ಯಾವ ದೇವರ ಬಗ್ಗೆ ಇಲ್ಲ, ದೇವರ ಬಗ್ಗೆ ಮಾತ್ರ. ಯಾವ ದೇವ್ರದ ಹೆಸರು ಇರಲ್ಲ. ಅದು ಭಗವದ್ಗೀತೆಯಿಂದ ಬರೋದದು ಗಾಯತ್ರಿ ಮಂತ್ರ. ಓಂ ಭೂರ್ಭುವಸ್ಯ ತತ್ಸವಿದುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಈ ಮಂತ್ರ ಹೇಳಿದ ತಕ್ಷಣ ನನಗೆ ಬಹಳ ಅಷ್ಟೊಂದು ಶಾಂತವಾಗಿ ಮನಸ್ಸಲ್ಲಿ ಬರೋದು ಸಂತೋಷ. ಹಂಗೇ ಒಳಗೆಂದು ಸಂಪೂರ್ಣವಾಗಿ ಹಂಗೇ ಬಂದು ನಮ್ಮ ಮೈಂಡ್ ಎಲ್ಲ ಕುಂತ್ಕೊಳ್ಳುತ್ತೆ. ಅಷ್ಟೊಂದು ಖುಷಿ ಆಗ್ತದೆ ಈ ಮಂತ್ರ ಓದ್ಲಿಕ್ಕೆ. ಸರ್, ನೀವೊಂದು ಇಸ್ಲಾಮಿಕ್ ಪರ್ಸನ್ ಗಾಯತ್ರಿ ಮಂತ್ರ ಹೋಗ್ತಿದೆಯಲ್ಲ,
ಎಲ್ಲ ದೇವರು ಒಂದೇ, ಬಟ್ ಎಲ್ಲಾ ಬಿಸ್ನೆಸ್ ಪ್ಲಾನ್ ಒಂದಲ್ಲ. ದಿಸ್ ಇಸ್ ಎ ಗಾಡ್ ಗಿಫ್ಟ್. ಯಾವುದು? ನಮ್ಮ ಪೀಪಲ್ ಟು ಪೀಪಲ್ ಅಪ್ರೂವಲ್, ನಮ್ಮ ಸ್ಪೀಡ್ ಕ್ಯಾಶ್. ಸರ್, ಸ್ಪೀಡ್ ಕ್ಯಾಶ್ಗೆ ನೀವು ಸ್ಲೋ ಆಗಿ ಹೇಳ್ತಾ ಇದ್ದೀರಾ. ಹೌದು, ಜನಗಳೆಲ್ಲ ಮಲಗ್ ಬಿಟ್ಟಿದ್ದಾರೆ. ನಮ್ ಕೈಲಿ ಇನ್ಮೇಲೆ ಏನಾಗಲ್ಲ, ನನ್ಗೆ ಸಾಲ ಆಗ್ಬಿಟ್ಟಿದೆ, ನಾನು ಯಾವ್ದ್ಯಾವ್ದೋ ಮಾಡಿದೆಪ್ಪ, ಎಲ್ಲಿ ಹೋಗಿರೋ ನನಗೆ ಸಿಕ್ಕಿದ ಸೋಲು ಮಾತ್ರ, ಹಣ ಸಿಕ್ಕಿಲ್ಲೇ ಇಲ್ಲ, ಜನಗಳನ್ನ ನನ್ಗೆ ಬೈತಾ ಇದಾರೆ ಅಂತು. ಸರ್, ನನ್ ಮನಸ್ಸ ಹೃದಯದಿಂದ ಹೇಳ್ತಾ ಇದ್ದೀನಿ, ನನಗೆ 1 ವಾರದಿಂದ ನಿದ್ರೆ ಬರ್ತಾ ಇಲ್ಲ, ಜನಗಳು ಬಿಡ್ತಾ ಇಲ್ಲ. ಒಂದೇ ಕಾಲಲ್ಲಿ ಒಂದು ಕಾಲ್ ಅಟೆಂಡ್ ಮಾಡ್ತಾ ಇರುವಾಗ ಇನ್ನೊಂದು ಕಾಲ್ ಬರ್ತಾ ಇದೆ, ಅದನ್ನು ನಾವು ಮೆರ್ಜ್ ಮಾಡ್ಕೊಳ್ಳೋದು, ಇನ್ನೊಂದು ಕಾಲ್ ಬರೋದು, ಮೆರ್ಜ್ ಮಾಡೋದು. ಒಂದು ಕೇರಳದಿಂದ, ಒಂದು ಕರ್ನಾಟಕದಿಂದ, ಒಂದು ಆಂಧ್ರದಿಂದ, ಇನ್ನೊಂದು ಹಿಂದಿಯಿಂದ, ಒಂದು ತಮಿಳ್ನಾಡಿಂದ. ಆ 5 ಜನಗಳಿಗೆ 5 ಭಾಷೆಯಲ್ಲಿ ಮಾತಾಡಿ ನಾನು ಸಾಲ್ವೇಷನ್ ಕೊಡ್ತಾ ಇದ್ದೆ. ಇದು ಏನಕ್ಕೆ ಅಷ್ಟು ಸಂತೋಷ ಇದ್ರೆ, ಜನಗಳು, ನಾನು ಉಳಿದಿದ್ದೀನಿ, ಆ ಜನಗಳು ಹಣ ಎತ್ಕೊಂಡು ನನ್ನ ಹಿಂದೆ ಬಿತ್ತಿದ್ದಾರೆ. ಯಾಕಂದ್ರೆ ದಿಸ್ ಪ್ಲಾನ್ ಇಸ್ ಅ ಹೀರೋ, ದಿಸ್ ಪ್ಲಾನ್ ಇಸ್ ಅ ಸೂಪರ್, ದಿಸ್ ಪ್ಲಾನ್ ಚೆನ್ನಾಗಿದೆ ಅಂತ ಆಲ್ ಓವರ್ ಇಂಡಿಯಾ ವೆರಿ ಬಿಗ್ ನೆಟ್ವರ್ಕ್ ಲೀಡರ್ಸ್ ಎಲ್ಲ ಸರ್ಟಿಫಿಕೇಟ್ ಕೊಟ್ಬಿಟ್ಟವ್ರೆ. ಇದೇ ನಮ್ಗೆ ದೇವರು ಕೊಟ್ಟಿದ್ದು ಆಶೀರ್ವಾದ. ಇದಕ್ಕಿಂತ ಬೇರೆ ಏನ್ ಬೇಕು ನಮಗೆ? ಅಷ್ಟು ಬೆಳಗ್ಗೆ 500 ಜನ ಬರ್ಬೇಕಂದ್ರೆ ಸಾಧಾರಣವ? ಬೆಳಗ್ಗೆ 5 ಗಂಟೆಗೆ 3:55ಕ್ಕೆ 3:55ಕ್ಕೆ ಓಪನ್ ಮಾಡಿದ ತಕ್ಷಣ 70 ಜನ ಇದ್ರು. 70 ಜನ, 70 ಪೀಪಲ್ ಓಪನಿಂಗ್ ಟೈಮ್ ಅಲ್ಲಿ. ಹಂಗೆ ಸರ್ ಬರ್ತಾ ಇತ್ತು. ವಿತಿನ್ 5 ಮಿನಿಟ್ಸ್ ಒಳಗೆ ನಾನು ದಿಸ್ ಇಸ್ ಎ ಮಿರಾಕಲ್. ನೀವು ಬೇರೆ ಕಡೆಯಲ್ಲಿ 1000 ಜನ ನೋಡಿರ್ಬೋದು. ಬೆಳಗ್ಗೆ 4 ಗಂಟೆಗೆ ಯಾರು ಬರ್ತಾರೆ? ಯಾಕಂದ್ರೆ ಈಗ ಇಲ್ಲಿ ಜನಗಳು ಹಣ ತುಳಿದಿದ್ದಾರೆ, ಅವ್ರ ಮನೆಗೆ ಖುಷಿ ಹೋಗಿದೆ, ಅವ್ರ ಮಕ್ಕಳಿಗೆ ಇದರಲ್ಲಿ ಈ ಹಣ ಇತ್ತು, ಕಾಲೇಜ್ ಸ್ಕೂಲ್ ಫೀಸ್ ಕಟ್ಟಿದ್ದಾರೆ. ಸೊ ಅವ್ರು ಸಂತೋಷವಾಗಿ ಬಂದ್ರು, ಖುಷಿಯಾಗಿ ಬಂದ್ರು. ಅದೇ ಖುಷಿಯಲ್ಲಿ ನಮ್ಮ ಸಾಹೇಬ್ರು ಇವರು ಬಂದ್ರು, ಸಂತೋಷ್ ಯಾದವ್, ಅವ್ರ ಮಗಳ ಹೆಸರು ಖುಷಿ, ಅವ್ರದ್ದು ಒಂದು ಐಡಿ ಹಾಕಿದ್ರು. ಅಷ್ಟು ಒಂದು ಖುಷಿಯಾಗಿತ್ತು ಆ ವೇಳೆ. ಈ ಸಮಯದಲ್ಲಿ ನಾನು ಬೇಕಷ್ಟು ನಿಮ್ಗೆ ಮಾತಾಡಿದ್ದೀನಿ, ಖುಷಿಯಾಗಿ ನನ್ನ ಮನಸ್ಸೆಲ್ಲ ತುಂಬಿದೆ ಖುಷಿಯಲ್ಲಿ. ಇನ್ನೊಂದೇನಂದ್ರೆ, ಫೈನಲ್ ಆಗಿ ನಮ್ಮ ಸಿಸ್ಟಮ್ ಎಲ್ಲ ಹೊಸ ಸರ್ವರ್ ಮತ್ತೆ ಇನ್ನೊಂದು ಬೇಕಷ್ಟು ನೀವು ವೆರ್ಷನ್ ಹಾಕಿ ಲೋಡ್ ಆಗ್ತಾ ಇದೆ. ಜನಗಳೆಲ್ಲ ನಾಳೆ ಬರಬೇಕು, ಬಂದ್ಬಿಡ್ತಂದು ಕಾಯ್ತಾ ಇದ್ದಾರೆ. ಬಂಧುಗಳೇ, ನಾನು ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ, ಇಟ್ ವಿಲ್ ಟೇಕ್ ಮೋರ್ 2 days. ಇನ್ನು 2 ದಿನ ಆಗತ್ತೆ. ನಾನು ಸಾಹೇಬ್ ಹತ್ರ ಫೋನ್ ಮಾಡಿ ಹೇಳಿದೆ, 2 ದಿನ ಅಲ್ಲ 3 ದಿನ ಆಗ್ಲಿ ಪರವಾಗಿಲ್ಲ, ನೀವು 5ನೇ ತಾರೀಕು ಬಿಡಿ ಪರವಾಗಿಲ್ಲ, ಸಂಪೂರ್ಣವಾಗಿ ಹೈಟೆಕ್ ಆಗಿ ಬರ್ಬೇಕು. ಯಾಕಂದ್ರೆ ನಮ್ದು ನೆಕ್ಸ್ಟ್ ಇರೋದು ಕ್ರಿಪ್ಟೋ ಅಡಿಷನಲ್ ಪ್ಲಾನ್. ಅದಕ್ಕೆ ಇದು ಫುಲ್ ಅಂಡ್ ಫುಲ್ಲಿ ಸಪೋರ್ಟ್ ಮಾಡ್ಬೇಕಂತ ಮಾಡ್ಕೊಡಿ ದಯವಿಟ್ಟು ಸಾಹೇಬ್ರೆ ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಸೊ ಸಾಫ್ಟ್ವೇರ್ನವರೆಲ್ಲ ಹೇಳಿದ್ರು, ಸರ್ ಹಾಗಾದ್ರೆ ನನಗೆ ದಯವಿಟ್ಟು ನಾಳೆ ಮಂಡೇ ಮತ್ತೆ ಟ್ಯೂಸ್ಡೇ ಮಧ್ಯಾಹ್ನ ತನಕ ಬಿಡಿ ಅಂತ ಕೇಳಿದ್ದಾರೆ. ಆಯ್ತು, ಪರವಾಗಿಲ್ಲ ಮಾಡಿ, ನನಗೆ ರೆಸ್ಟ್ ಬೇಕು, ಜನಗಳು ಸ್ವಲ್ಪ ರೆಸ್ಟ್ ಬೇಕು, ನಾನು ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ. ಜನಗಳು ಒಂದು ಹುಮ್ಮಸ್ಸಿದೆ, ಜನಗಳು ಕೇಳ್ತಾ ಇದಾರೆ ಎಲ್ಲಿ ಯಾವತ್ತು ಅಂದ್ರೆ ಆಫ್ಲೈನ್ ನೀವು ಎಂಟ್ರಿ ಮಾಡಬಹುದು. ಅದು ಇಮಿಡಿಯೇಟ್ ಆಗಿ ನಿಮಗೆ ಕಾಣಿಸುತ್ತೆ. ಯಾವ ರೀತಿಯಲ್ಲಿ ಕಾಣಿಸುತ್ತೆ ಅಂದ್ರೆ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ಈಗ. ಯಾಕಂದ್ರೆ ಜನಗಳಿಗೆ ಹಣ ಬೇಕು, ನನಗೆ ಜನ ಬೇಕು ಅಂತ ಇವ್ರು ಮಾಡೋರೆಲ್ಲ ನೋಡಿ, ಇಲ್ಲಿ ಲಿಂಕ್ ಕಾಣ್ತಾ ಇದೆ, speedcast.co.in ನ್ಯೂ ರಿಜಿಸ್ಟ್ರೇಷನ್ PHP. ನಾನು ಓಪನ್ ಮಾಡಿದೆ. ಸರ್ ಮೇಡಮ್, ಸ್ಕ್ರೀನ್ ಕಾಣ್ತಾ ಇದೆಯಾ? ಹಾ ಸರ್, ಕಾಣಿಸ್ತಿದೆ. ಮೇಡಮ್, ನಿಮ್ಮದು ಇದು ಹೇಳಿ, ಯಾರ್ದೊಬ್ಬರ ಐಡಿ ಹೇಳಿ. ಕಾವ್ಯ ಹೆಸರದು ಒಂದು ಐಡಿ ಹಾಕಿದೆ, ಹುಡುಗಿದು ಸ್ವಲ್ಪ ಇದು ರಿಜಿಸ್ಟ್ರೇಷನ್ ನಂಬರ್ ಹೇಳಿ. ಒಂದ್ ನಿಮಿಷ. ಮಧ್ಯಾಹ್ನ ನಿಮ್ಗೆ ಹೆಸರು ನಾನು ಕೊಟ್ಟಿದ್ದಲ್ಲ ಮೇಡಮ್. ಓಕೆ, ಕಾವ್ಯ ಅವ್ರದ್ದು ಹೇಳಿ. ಹೇಳ್ತೀನಿ. ಸಾರಿ, ಹೇಳ್ತೀನಿ ಸರ್, ಇರಿ ಒಂದ್ ನಿಮಿಷ. SC ಈಗ ನನ್ನದು ಹಾಕ್ತೀನಿ. ಪಾಪಯ್ಯ ಸರ್, ನಿಮ್ದು ಹೆಸರು ಹೇಳಿ ಸರ್, ನಿಮ್ದು ಐಡಿ ನಂಬರ್. ಸರ್ SC 775 4229. ओके, आजा मेरी गाड़ी में बैठ जा, फुल स्पीड जाएंगे, लॉन्ग ड्राइव जाएंगे. ನೋಡಿ, ಕಾವ್ಯ ಗೊತ್ತಾಗ್ತಾ ಇದೆಯಾ? ಹೆಸರು ಬಂತಾ? ಎಸ್. ಹಲೋ, 24 hours
ಮಕ್ಕಳು ಯುಟಿಲೈಸ್ ಮಾಡ್ಬೋದು. ಓಕೆ, ಈಗ ಮುಂಚೆಗೆ ಬಿಡೋಣ ಇದು. ಈಗ ಒಂದು ಐಡಿಯಾ ಯಾವ್ದಾವ್ದು ಹಾಕಣ. ಈಗ ಫಾರ್ ಎಕ್ಸಾಂಪಲ್ ಯಾರು ಇದ್ದಾರೆ ಮೇಡಮ್ ಇಲ್ಲಿ ಲೇಡಿಗಳು ಹೇಳಿ ಮೇಡಮ್. ಭುವನ, ರಾಧಾ, ಸೀತಾ ಯಾರೋ ಇದ್ದಾರಾ? ಓ, ರಾಧಾನ ಹೆಸರು ಬಂದಿದೆ. ರಾಧಾ ಮೇಡಮ್ ಇದ್ದಾರಾ ಇಲ್ಲಿ? ಹಾ ಇದಾರೆ ಸರ್. ರಾಧಾ ಮೇಡಮ್ ಮೇಡಮ್. ಎಕ್ಸಾಂಪಲ್ ಹಾಕಿರ್ತೇನೆ ಇದು. ರಾಧಾ ಮೇಡಮ್, ಹಾ ಸರ್. ನಿಮ್ಮ ಹೆಸರು ರಾಧಾನ, ರಾಧಾ ಕೃಷ್ಣವ, ಅಲ್ಲ ರಾಧೇನಾ? ಸರ್ ರಾಧಾ. ರಾಧಾ ಗೌಡ, ಬರೀ ರಾಧಾ ಅಷ್ಟೇ. ಮೇಡಮ್ ನೀವು ರಾಧಾ ಹೇಳ್ತೀರಾ name. ರಾಧಾ ರಾಧಾ ಅಂತ. ರಾಧಾ NM. ಈಗ ನಾನ್ ವೆಬ್ಸೈಟ್ ಗೆ ಒಂದು ಹಾಡು ಹಾಡಿದ್ರೆ ಇದು ಕನ್ಫರ್ಮ್ ಆಗಿ ನಡೆಯುತ್ತೆ. ನಾನ್ ಮೊಹಮ್ಮದ್ ರಫೀಕ್ ಹಾಡು ಹಾಡ್ತೀನಿ. ರಾಧಾ ರಾಧಾ ಐಡಿ ನೀವು ಹಾಕಿ ತಾರಾಯೋ ಅಂತ ಹೇಳಿದ್ರೆ ಈ ಸಿಸ್ಟಮ್ ಹಾಕಲ್ಲ. ಯಾಕಂದ್ರೆ ಸಿಸ್ಟಮ್ಗೆ ಹಾಡು ಹಾಡಿದ್ರೆ ಗೊತ್ತಾಗಲ್ಲ. ಸಿಸ್ಟಮ್ ಬೇಕಿರೋದು ಹೆಸರು ಮತ್ತೆ ಕರೆಕ್ಟ್ ಸಿಸ್ಟಮ್. ಮೇಡಮ್ ನಿಮ್ಮ ಮೊಬೈಲ್ ನಂಬರ್ನ ಹೇಳಿ. ಯಾರ್ ಸರ್ ನನ್ನದು? ಹೌದು ಮೇಡಮ್, ಹೇಳಿ ಮೇಡಮ್. 99 ಯಾರು ನೋಡಿದೆ ಹೇಳ್ತೀರಾ ಮತ್ತೆ? ನಿಮ್ದೇ ಹೇಳಿ ಮೇಡಮ್. 99 99 45 9945 61 61 32 32 97. 97 ಕರೆಕ್ಟಾ? ಹಾ ಸರ್. ಓಕೆ ಮೇಡಮ್, ಇದೇ ಸೇಮ್ ಗೂಗಲ್ ಪೇ ಇದೆಯಾ ನಿಮ್ದು? ಹಾ ಫೋನ್ ಪೇ ಸರ್. ಫೋನ್ ಪೇ. ಮೇಡಮ್ ಪೇ ಅಂದ್ರೆ ಕೊಡೋದು, ಪೇ ಅಂದ್ರೆ ಶೈತಾನು. ನೀವು ಶೈತಾನ್ಗೆಲ್ಲ ಕೊಡ್ತಾ ಇದ್ದೀರಾ? ಹಣ ಅಂದ್ರೆ ಶೈತಾನ್ಗೊಂದು ಆಸೆನೆ. ಓಕೆ, ಈಗ ನಿಮ್ಮ ವಾಟ್ಸ್ಆಪ್ ನಂಬರ್ ಇದೆಯಾ? ಹೌದು ಸರ್ ಅದೇ. ಓಕೆ ನೋಡಿ, ಎಲ್ಲ ಗೊತ್ತಾಗಿದೆಯಾ ಈಗ? ಹಲೋ, ಓಕೆ ಸರ್. ಬಂತಾ? ಬಂತು. ಹಾ, ಈಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ಹಾಡು ಅದೊಂದು ಅವತ್ತೇದು ಸ್ಕ್ರೀನ್ ಓಪನ್ ಮಾಡೋದಿಲ್ಲ, ಓಪನ್ ಆಗಲ್ಲ. ರಾಧಾ ಮೇಡಮ್. ಹಾ ಸರ್. ಹಾ ಸರ್. ಒಂದು ಚೆನ್ನಾಗಿ ಒಂದು ಹಾಡು ಹಾಡಿ ಮೇಡಮ್. ಸ್ಕ್ರೀನ್ ಓಪನ್ ಆಗ್ತಾ ಇಲ್ಲ ನೋಡಿ ಮೇಡಮ್. ಕಂಪ್ಲೇಂಟ್ ನೀವು ಹಾಡು ಹಾಡ್ಬೇಕಂತ. ಹಾಡಕ್ ಬರಲ್ಲ. ಹೌದಾ? ನೋಡಿ ಈ ಅಮ್ಮ ಹಾಡು ಹಾಡ್ತಾ ಇದೆ ನೋಡಿ. ನೋಡಿ ಇವರು ಆಟ ಆಡ್ತಾ ಇದ್ದಾರೆ ನೋಡಿ. ಖುಷಿಯಾಗಿ ನಂದು ಐಡಿ ಬಂತಲ್ಲ, ಗುಲುವಾಲಿಲೆ ಮುಟ್ಟು ಮಲಂದಲ್ಲ ನನ್ನ ಐಡಿ ಬಂತಲ್ಲೋ. ನಾನು ಫಸ್ಟ್ ಇನ್ಕಮ್ ತಗೊಂಡಲ್ಲ, ಅವತ್ತು ಹಾಡಾಡ್ತಾ ಇದ್ದೆ. ಹೌದಾ? ನೋಡಿ ಮೇಡಮ್, ಅವರ್ ಸ್ಪೀಡ್ ಕ್ಯಾಶ್ ಕಮಿಟಿ ವಿಲ್ ಕಾಂಟ್ಯಾಕ್ಟ್ ಯು ಸೂನ್. ನಮ್ದು ಕಮಿಟಿ ಮೆಂಬರ್ 50 ಜನ ಟುಡೇ ಆಗಿದ್ದಾರೆ. 40 ಇದ್ರೆ 50 ಮಾಡಿದ್ದಾರೆ. ಈಗ ವೆರಿಫಿಕೇಶನ್ ಮಾಡ್ತಾರೆ ನಾಳಿದ್ದು ಎಲ್ಲ ವೆರಿಫಿಕೇಶನ್ ಮಾಡ್ತಾರೆ. ಸಿಸ್ಟಮ್ ಮಾತ್ರ ಇನ್ನು 2 ದಿನ ಆಗತ್ತೆ. 5ನೇ ತಾರೀಕು ಓಪನ್ ಆಗ್ಲಿ ಪರವಾಗಿಲ್ಲ. ತುಂಬಾ ಅಡ್ವಾನ್ಸ್ ಆಗಿ ಬರ್ತಾ ಇದ್ದಾರೆ. ಅರ್ಥ ಆಯ್ತಾ? ಈಗ ನಾನು ಸ್ಕ್ರೀನ್ ಶೇರ್ ಮಾಡ್ಕೊತೀನಿ. ಒಂದು ಹಲೋ ಬಾರಪ್ಪ ಕಣ್ಣೆ ಎನ್ ಕಣ್ಣು. ಗೊತ್ತಾಗಿದ್ಯಾ? ಇದು ಆನ್ಲೈನ್ ಮತ್ತೆ ಆಫ್ಲೈನ್. ಇದ್ರ ಎಡಿಟಬಲ್. ಇದು ಯಾವ್ದೋ ತಪ್ಪು ಮಾಡಿದ್ರೆ ಇದು ಎಡಿಟ್ ಮಾಡ್ಬೋದು. ಅರ್ಥ ಆಯ್ತಾ? ಅಂತದ್ದು ಆಪ್ಷನ್ ಇದು. ಓಕೆ, ಇವ್ರು ನಾಳೆ ಫೋನ್ ಮಾಡ್ತಾರೆ ರಾಧಾ ಮೇಡಮ್ ನಿಮಗೆ. ರಾಧಾ ಮೇಡಮ್ ಅವರೇ, ನಿಮಗೆ ಯಾವ್ದು ನಂಬರ್? ಫಾರ್ ಎಕ್ಸಾಂಪಲ್ ಕಾವ್ಯ ನಿಮ್ಗೆ ಫೋನ್ ಮಾಡಿದಾರ? ಹೌದು. ಇದ್ರ ಬಗ್ಗೆ ನಿಮ್ ಹತ್ರ ಹೇಳಿದಾರ? ರೈಟ್, ಓಕೆ. ಮೇಡಮ್ ನಿಮ್ದು ಎಷ್ಟು ಎಕರೆ ಜಮೀನ್ ಇದೆ, ನಿಮ್ಮ ಹತ್ರ ಒಡವೆ ಎಷ್ಟಿದೆ, ನಿಮ್ದು ಎಷ್ಟು ಸಂಪತ್ತಿದೆ ಎಲ್ಲ ಕೇಳ್ತಾರೆ. ಹಂಗೆ ಹೆದರ್ಬೇಡಿ ಮೇಡಮ್. ಯು ಆರ್ ರಾಧಾ? ಎಸ್. ನಿಮಗೆ ಸ್ಪೀಡ್ ಕ್ಯಾಶ್ ಮಾತಾಡೋದು. ನಿಮ್ಗೆ ಈ ಪ್ಲಾನ್ ಬಗ್ಗೆ ಗೊತ್ತಾ? ನಿಮ್ಮ ಸ್ನೇಹಿತರು ಹೇಳಿದ್ರ? ರೈಟ್, ಹೇಳಿದಾಯ್ತು. ಓಕೆ, ಡನ್. ಅಷ್ಟೇ. 4ನೇ ಕ್ವಶನ್. ಏನು ಹೆದರ್ಬೇಡಿ. ಓಕೆ ರಾಧಾ ಅವ್ರ, ಏನು ಹೆದರ್ಬೇಡಿ ಮೇಡಮ್. ಇಲ್ಲ ಸರ್. ಇದು ಕ್ಲೋಸ್ ಮಾಡ್ಲಾ? ಓಕೆ, ಇದು ಗೋ ಹೋಮ್. ಮೇಡಮ್ ನೀವು ಮನೆಗೆ ಹೋಗ್ಬಿಡ್ಬಾರ್ದು, ಇಲ್ಲಿ ಇರಿ. ನೋಡಿ, ಗ್ರ್ಯಾಂಡ್ ಓಪನಿಂಗ್ ಈಗ ಓಪನಿಂಗ್ ಆಗಿರೋದಿದೆ. ಆಮೇಲೆ ಸ್ವಲ್ಪ ಹಂಗೆ ಕೆಳಗೆ ಹೋಗಿದರೆ ಏನ್ ಬರ್ತದೆ? ಇದೇನ್ ಮೇಡಮ್? ಇದು ಹಣಕ್ಕೆ ರಕ್ಕೆ ಬಂದಿದೆ. ರಕ್ಕೆ ಕಟ್ಟಿ ಪರಕ್ ದಡ ಅಣ್ಣ ಮಲ್ಲೆ ಸೈಕಲ್. ನೋಡಿ, ಹಣಕ್ಕೆ ರಕ್ಕೆ ಬಿಟ್ಟಿದೆ ಮೇಡಮ್. ನಿಮ್ಮ ಹತ್ರ ಓಡೋಡಿ ಬರ್ಲಿಕ್ಕೆ ಅದಕ್ಕೆ ಹಣಕ್ಕೆ ಇದು ಬಂದಿದೆ ನೋಡಿ. ಈಗ ಇಮೇಲು 24/7 ಸಪೋರ್ಟ್ ಇದೆಲ್ಲ ಹೊಸದು. ಅರ್ಥ ಆಗಿದೆಯಾ? ಹಲೋ, ರೈಟ್. ಈಗ
ಅರ್ಥ ಆಗಿದೆಲ್ಲ ಆಫ್ಲೈನ್ ಹೆಂಗ್ ಮಾಡ್ಬೇಕು ಅಂದ್ರೆ. ಮತ್ತೆ ಹೌದು. ಇದರಲ್ಲಿ ಏನಂದ್ರೆ ಒಂದು ವಿಶೇಷ, ಇದು ಕರೆಕ್ಟ್ ಆಗಿ ನಾವು ಯುಟಿಲೈಸ್ ಮಾಡ್ಬೇಕು. ನಿಮ್ದು ಐಡಿಯಾ ಇಲ್ಲ ಅಂದ್ರೆ ಇದರಲ್ಲಿ ಹಾಕ್ಲಿಕ್ಕೆ ಕಷ್ಟ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ ನಾನು ಬರೀ ನಂಬರ್ನ ಚೇಂಜ್ ಮಾಡ್ತೀನಿ. 415470. ಗೊತ್ತಾಗ್ತಾ ಇದೆ? ಏನ್ ಹೆಸರು ಗೊತ್ತಾಗ್ತಾ ಇದೆ? ಅಹಮದ್ ರಫಿ ಸರ್. ಹಲೋ, ಯಾರಾದ್ರು ಹೇಳಿ. ಮೊಹಮ್ಮದ್ ರಫಿ ಆಲ್ ಇಂಡಿಯಾ ಕಳ್ಳ ಅಂತ ಬರ್ತಾ ಇದೆ ಅಲ್ಲ? ಹೌದು ಸರ್, ಬೇರೆನೆ ಬರ್ತಿದೆ ಎಲ್ಲಾ ಅಲ್ಲಿ. ಎಲ್ಲಾ ಜನರ ಮನಸ್ಸಿನ ಕೊಳ್ಳೆ ಮಾಡ್ಕೊಂಡು ಬಂದವನೇ ಹಂಗೆಂದು ಬರ್ದಿದೆ ನೋಡಿ ಮೇಡಮ್ ಕೆಳಗೆ. ಹೌದು ಹೌದು ಸರ್. ಹೌದು. ಹೌದಲ್ಲ? ಹೌದು. ರೈಟ್. ಈಗ ಇನ್ನೊಂದು ಹೆಸರು ಹಾಕ್ತೀನಿ. 321070 ಡಮ್ಮಿ ನಂಬರ್ 90. ಇದನ್ನು ಡಮ್ಮಿ. ಇದನ್ನು ಡಮ್ಮಿ. ನೋಡಿದ್ರಾ? ಹೌದು. ಸಿಸ್ಟಮ್ ಎಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಲೆಟ್ ಅಸ್ ಗೋ. ಈಗ ಬೇರೆ ಯಾವ್ದಾದ್ರು ನಿಮ್ಗೆ ಡೌಟ್ ಇದೆಯಾ? ಇದು ಕಂಪ್ಲೀಟ್. ಹಲೋ ಹಲೋ ಸರ್. ಎಲ್ಲ ಮಲಗ್ಬಿಟ್ಟಿದ್ದೀರಾ? ಇಲ್ಲ ಸರ್. ನೋಡ್ಬಿಟ್ಟು ಎಲ್ಲ ಮಲಗ್ಬಿಟ್ಟಿದ್ದೀರಾ? ಮಲಗ್ಬಿಟ್ಟಿದ್ದೀರಾ ಏನು? ಇಲ್ಲ ನಾನ್ ಮಲಗ್ಬಿಟ್ಟವನ? ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ ಸರ್, ಮಲ್ಗಿಲ್ಲ. ಸರ್ ಒಂದು ಡೌಟ್ ಇದೆ. ಹೇಳಿ ಸರ್. ಹೇಳಿ ಸರ್. ಹೇಳಿ ಸರ್. ಸರ್ ಅದೇ ನಿನ್ನೆ ಐಡಿನ ಆಕ್ಟಿವೇಶನ್ ಮಾಡಿದ್ವಿ, ಬಟ್ ಫೋನ್ ಆ ಟೈಮಲ್ಲಿ ರಿಸೀವ್ ಮಾಡೋಕ್ಕಾಗಿಲ್ಲ. ಮತ್ತೆ ಪುನಃ ಅಲ್ಲ, ಫೋನು ರಿಸೀವ್ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಯಾವ ಟೈಮಲ್ಲಿ ಯಾರು ಮಾಡಿದ್ರು? ಯಾವುದೋ ಒಂದು ನಂಬರಿಂದ ಫೋನ್ ಬಂದಿತ್ತು. ಸರ್, ಯಾರೋ ಮಾಡಿದ್ರು, ಯಾರೋ ಒಂದು ಬಂತು, ಯಾನೋ ಮಾಡಿಲ್ಲ, ಇದೆಲ್ಲ ನಂಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಲ್ಲ. ಕ್ಲೀನ್ ಆಗಿ ಸ್ಪಷ್ಟವಾಗಿ ಡೀಟೇಲ್ ಇದ್ರೆ ಮಾತಾಡಿ. ಯಾರೋ ಮಾಡಿದ್ರು, ನಾನು ಏನೇನ್ ಮಾಡ್ತಾ ಇದ್ದೆ, ಇದೆಲ್ಲ ಕ್ವಶನ್ ಅಲ್ಲ. ಸರ್ ಈಗ ಏನು ನಿನ್ನೆ ಸರ್, ಒಂದ್ ನಿಮಿಷ ತಡೀರಿ, ನಾನು ನರೇಂದ್ರ ಮೋದಿ ಅವ್ರಿಗೆ ಫೋನ್ ಮಾಡ್ತೀನಿ. ಏನಿಗೆ ಅವ್ರಿಗೆ ಫೋನ್ ಮಾಡಿದೀರಾ ಅಂತ ಕೇಳ್ತೀನಿ. ಸರ್, ನಿಮ್ಮ ಹತ್ರ ವೋಟ್ ಕೇಳಲಿಕ್ಕೆ ಫೋನ್ ಮಾಡಿದಿರ ಅಂತೆ ಸರ್. ಬಿಡಿ ಸರ್, ಏನಿಗೆ ಕಷ್ಟ. ಹಂಗೆ ಸರ್, ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳಿ ಸರ್. ಸರ್ ನಮಸ್ತೆ. ಈಗ ಮತ್ತೆ ಫೋನ್ ಮಾಡ್ತಾರ ಸರ್ ಪುನಃ? ಸರ್, ನೀವು ಆರಾಮಾಗಿರಿ, ಪ್ರತಿಯೊಂದು ನಿಮಗೆ ಮಾಡ್ತಾರೆ. ಓಕೆ. ಯಾರು? ದೀಪು ಮೇಡಮ್, ನಿಮ್ದು ಸದ್ಯಕ್ಕೆ ಮೈಕನ್ನ ಮ್ಯೂಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ಲಾನ್ ಹೇಳೋಣ, ಓಕೆ? ಆಮೇಲೆ ಡೌಟ್ಗಳು ಮಾಡುವ. ಓಕೆ, ಹಾರ್ಡ್ಲಿ ಒಂದು 15 ನಿಮಿಷ ಅಷ್ಟೇ. 8:55ಕ್ಕೆ ನಾನು ಕ್ಲೋಸ್ ಮಾಡ್ತೀನಿ. ಓಕೆ ಮೇಡಮ್, ನನ್ನ ಸೌಂಡ್ ಕ್ಲಿಯರ್ ಆಗಿದೆಯಾ? ಇದೆ ಸರ್. ಓಕೆ. ದೇವನ್ ತಂದವೇನೆ ಆದಿಲ್ ದೇವನ್ ಸದ್ಯಕ್ಕೆ ಈ ಪ್ಲಾನ್ ಇಂಡಿಯಾಲಿ ನಂಬರ್ 1 ಪ್ಲಾನ್. ಕಮ್ ಒನ್ ಸ್ಟೇ ಫಾರ್ ಎವರ್. ಹೆಂಗಿದೆ? ಚೆನ್ನಾಗಿದೆಯಾ? ಸೂಪರ್ ಸರ್. ಓಕೆ. ಈ ಸಂತೋಷ ಟೈಮಲ್ಲಿ ಸ್ವಲ್ಪ ವಿದ್ಯೆಗಳನ್ನ ಕಲ್ಸ್ಕೋಬೇಕು. ಹೆಂಗೆ ಇದೆಲ್ಲ ನಾವು ಎಡಿಟ್ ಮಾಡಬೇಕು ಅಂತ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ರೈಟ್, ಈಗ ರಾಧಾ ಮೇಡಮ್ ಅವ್ರದ್ದೇ ಹಾಕೋಣ. ರಾಧಾ ಪೇಸ್ಟ್ 1 2 3. ಯಾರನ್ನ ಹೇಳಿ ಯಾವ ಕಲರ್ ಚೆನ್ನಾಗಿದೆ ಅಂತ. ಈ ಕಲರ್ ಚೆನ್ನಾಗಿದೆಯಾ? ಓಕೆ. ನೋಡಿ, ಅಷ್ಟೇ ಎಡಿಟ್. ಇದೆಲ್ಲ ನಾವು ಕಲ್ಕೋಬೇಕು. ಏನಕ್ಕೆ ಅಂದ್ರೆ ಪ್ರತಿಯೊಬ್ಬರು ನಾವು
ಬೆಳಿಬೇಕಂದ್ರೆ ಟೆಕ್ನಾಲಜಿನ ಯೂಸ್ ಮಾಡ್ಬೇಕು. ನಾನು ಇಂಥದೆಲ್ಲ ಬೇಕಷ್ಟು ಸ್ಲೈಡ್ಗಳು ಮಾಡಿ ಇಟ್ಟಿದ್ದೀವಿ, ಅರ್ಥ ಆಯ್ತಾ? ಇಲ್ಲಿ ನಾನು ಏನ್ ಮಾಡ್ತೀನಿ, ನನಗೆ ನಾನೇ ಮೆಸೇಜ್ ಮಾಡ್ತೀನಿ, ಒಂದು ನನಗೆ ನಾನೇ ಇಲ್ಲಿ ಪೇಸ್ಟ್ ಮಾಡ್ತೀನಿ, ನನಗೆ ನಾನೇ ಈ ಐಡಿ ಇವ್ರದ್ದು ನನ್ನ ಮೊಬೈಲ್ ನಂಬರ್ ಅಲ್ಲಿ ಇಲ್ಲ ಇವರು, ಆದ್ರೂ ನೋಡಿ ಟಕ್ ಟಕ್ ಅಂತ ಬಂತು. ಹೆಂಗೆ ಬಂತಪ್ಪ? ನಮ್ಮ ಮೊಬೈಲ್ ಅಲ್ಲೆಲ್ಲ ನಂಬರ್ ಇಲ್ಲ ಅಂದ್ರೆ ಬರ್ತಾ ಇಲ್ಲ. ನಿಮ್ಮ ಮತ್ತೆ ಏನ್ ಜಾದು ಮಾಡಿದೀರಾ? ಎಸ್, ನಮ್ಮ ಇದು ಇದೆಲ್ಲ ಸರ್, ವಾಟ್ಸಾಪ್ಗೆ ನಾನು ಲಂಚ ಕೊಟ್ಟಿದ್ದೀನಿ 10 ಕೋಟಿ ರೂಪಾಯಿ. ನಾನು ಏನೇನ್ ಹೇಳ್ತೀನಿ ಅದೆಲ್ಲ ಮಾಡ್ತದೆ ಸರ್. ಎಲ್ಲ ಇಲ್ಲ, ಆರಾಮಾಗಿ ನೀವು ಇಂಥದ್ದು ಎಲ್ಲ ಯೂಸ್ ಮಾಡ್ಬೋದು, ತುಂಬಾ ಈಸಿ ಇದು. ನೋಡಿ ಈಗ ರಾಧಾ ಮೇಡಮ್ ಹೋಗಿದೆ. ರಾಧಾ ಮೇಡಮ್ ಕೇಳ್ತಾ ಇದೀಯಾ? ಕೇಳಿಸ್ತಿದೆ ಸರ್. ನೋಡಿ ನಿಮ್ಮ ಮೊಬೈಲ್ ನೋಡಿ ಓಪನ್ ಮಾಡಿ ನೋಡಿ. ಕಂಗ್ರಾಚುಲೇಷನ್ಸ್ ಮಿಸಸ್ ರಾಧಾ ಮೇಡಮ್. ನಿಮ್ಮ ಯಜಮಾನ್ರ ಹೆಸರು ಹೇಳಿ ಮೇಡಮ್. ಯೋಗೇಶ್. ರಾಧಾ ಮೇಡಮ್, ಓಕೆ. ರಾಧಾ ಯೋಗೇಶ್, ಓಕೆ ಮೇಡಮ್. ನಿಮ್ಗೆ ಒಂದು ಸ್ಪೆಷಲ್ ಆಗಿ ಒಂದು ಬೊಕ್ಕೆ ಕೊಡ್ತಾ ಇದ್ದೀನಿ, ಫ್ಲವರ್ ಬೊಕ್ಕೆ. ಕೊಡಿ ಒಂದು ಸರ್. 500 ರೂಪಾಯಿ ಖರ್ಚಾಗಿದೆ, ಅದ್ರಲ್ಲಿ 250 ಮಾತ್ರ ಕಳಿಸಿ ಸಾಕು. ಆಯ್ತು ಸರ್. ನೋಡಿ ಮೇಡಮ್, ನಮ್ ಕಡೆಯಿಂದ ಒಂದು, ಇಂದಿರಾ ಮೇಡಮ್ ಕಡೆಯಿಂದ ಒಂದು, ಪಾಪಯ್ಯ ನಾಯ್ಡು ಕಡೆಯಿಂದ ಒಂದು, ಎಲ್ಲರ ಕಡೆವಾಗಿ ಒಂದೊಂದು ಬೊಕ್ಕೆ ಕಳಿಸಿದ್ದೀನಿ. ಎಂಜಾಯ್. ಥ್ಯಾಂಕ್ ಯು ಸರ್. ನೋಡಿದಿರಾ? ಅಷ್ಟೇ. ಯಾಕಂದ್ರೆ ಇಂಥದ್ದು ಸಪೋರ್ಟ್ ನಿಮ್ಮ ಟೀಮಿಗೆ ಮಾಡಿ ಕೊಡಬೇಕು, ಅದಕ್ಕೆ ನಾನು ಇದೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಟೆಕ್ನಾಲಜಿ ಯೂಸ್ ಮಾಡ್ಬೇಕು, ಫೇಸ್ಬುಕ್ ಅನ್ನ ಯೂಸ್ ಮಾಡಿ, ಅರ್ಥ ಆಯ್ತಾ? ಸೊ ಈಗ ಈ ಮೇಡಮ್ಗೆ ಇನ್ನೊಂದು ಸಪೋರ್ಟ್ ಮಾಡುವ ನಾವೆಲ್ಲ. ಏನು ಇದನ್ನ ಡೈರೆಕ್ಟ್ ಆಗಿ ನೋಡಿ ಈಗ ಶೇರ್ ಮಾಡ್ತೀನಿ ನಾನು, ಯಾಕೆಂದ್ರೆ ಟೆಕ್ನಾಲಜಿನ ಕಲ್ಕೊಳ್ಳಿ. ಪ್ಲಾನು ಹೇಳಪ್ಪ ಅಂದಿರೋದು ಏನೇನಪ್ಪ ಕತೆ ಮಾಡ್ತಾ ಇದೆ ನೀವು ಕೆಲವ್ರು ಕೇಳುದು ನನ್ನ ಕಿವಿಲಿ ಬೀಳ್ತಾ ಇದೆ, ನನ್ನ ಮನಸ್ಸಿಗೆ ಗೊತ್ತಾಗ್ತಾ ಇದೆ, ಆದ್ರೂ ಇದೆಲ್ಲ ಕಲ್ಕೊಳ್ಳಿ. ಕಮಾನ್. ಹಲೋ, ಓಕೆ. ನಂಬರ್ 1 ಪ್ಲಾನ್ ಇನ್ ಇಂಡಿಯಾ. ಥ್ಯಾಂಕ್ ಯು ರಾಧಾಜಿ, ಥ್ಯಾಂಕ್ ಯು. RADHA ರಾಧಾ ಮೇಡಮ್, hearty welcome to join in the Power Club team. Okay. ರೈಟ್, ಅಷ್ಟೇ. ಈಗ ನನ್ನ ಇದರಲ್ಲಿ 5,000 ಜನ ಇದ್ದಾರೆ. 5,000 ಜನ ನೋಡ್ತಾ ಇದಾರೆ. ಹೆಂಗ? ಹೌದು, ಹಂಗೆ ನೋಡಿ. ಈಗ ನಾನು ಫೇಸ್ಬುಕ್ ನಾನು ಓಪನ್ ಮಾಡಿ ತೋರಿಸ್ತೇನೆ. ಸಾರಿ, ಮತ್ತೆ ಇದನ್ನೇ ಓಪನ್ ಆಯ್ತು. ಸ್ಕ್ರೀನ್ ಗೊತ್ತಾಗ್ತಾ ಇದೆಯಾ ಮೇಡಮ್? ನೋಡಿ ನೋಡಿ, ಇವರಿಗೆ ರಾಧಾ ಅವ್ರಿಗೆ ವೆಲ್ಕಮ್ ಮಾಡ್ಲಿಕ್ಕೆ ನಮ್ಮ ಟಾಟಾ ಅವರೇ ಬಂದಿದ್ದಾರೆ ನೋಡಿ. ಮೇಡಮ್ ಟಾಟಾದ ಓನರ್ ನಿಮ್ಮ ಹತ್ರ ಒಂದು ಐಡಿಯಾ ಹಾಕ್ಬೇಕಂತ ಮೇಡಮ್. ರಾಧಾ ಮೇಡಮ್ ನೋಡಿ, ನಿಮ್ಗೆ ವೆಲ್ಕಮ್ ಮಾಡ್ಲಿಕ್ಕೆ ಅವ್ರು ಬಂದಿವ್ರೆ ಅಂತ ತಿಳ್ಕೊಬೇಡಿ ದಯವಿಟ್ಟು. ಈಗ ನೋಡುವ, ನಾನು ಇದನ್ನ ಈಗ ಇದು ನನ್ನದೇ ಫೋಟೋ ಅಲ್ವಾ, ಇದು ನನ್ನ ಐಡಿ. ಈಗ ನಿಮಗೆ ನೀವೇ ಬೆಳೆಸ್ಬೇಕು ನೋಡಿ. ರಾಧಾ ಈಸ್ ಅ ಗ್ರೇಟ್ ಒನ್ ಅಂತ ಹೇಳ್ತಾ ಇದ್ರೆ ನೋಡಿ, ಆಯ್ತಾ? ಈಗ ನಾನು ಲೈಕ್ ಕೊಡ್ತೇನೆ, ಆಮೇಲೆ ಇದು ಫಾಲೋ ಅಪ್ ಮಾಡ್ತೇನೆ. shared a video from playlist 1 million celebration. ಓಕೆ, ಈಗ ನಾನು ಶೇರ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ? ಗ್ರೂಪ್, ಯಾವ್ದಾದ್ರು ಗ್ರೂಪ್ ಹಾಕುವ.
ಕಮಾನ್ ಫಾಸ್ಟ್. ಮೇಡಮ್ ಎಲ್ಲರೂ ಕೇಳ್ತಾ ಇದೆಲ್ಲ, ಏನು ಬೇಜಾರಿಲ್ಲ ಅಲ್ಲ? ಇದೆಲ್ಲ ಹೆಂಗ್ ಇಲ್ಲ ಯೂಸ್ sir. ಮಾಡ್ಬೇಕು ಅಂತ ಗೊತ್ತಿತ್ತು ನಿಮಗೆ. ನೀವು ಮನೇಲಿ ಕೂತಿರುವಾಗ ಐಡಿಯಾ ಆರಾಮಾಗಿ ಎತ್ಬಹುದು. ಇಂಥದ್ದು ಎಲ್ಲ ನೀವು ಟ್ರಿಕ್ ಮಾಡಿದರೆ ನೋಡಿ. ಬ್ಯಾಂಗ್ಳೂರ್ ಶಾಪಿಂಗ್, ಓಕೆ, ಬ್ಯಾಂಗ್ಳೂರ್ ಶಾಪಿಂಗ್ ಹೋಯ್ತು. ಒಂದೊಂದು ಗ್ರೂಪ್ ಅಲ್ಲಿ ಸಾವಿರಾಂತರ ಜನಗಳಿದ್ದಾರೆ. ವುಮೆನ್ ಎಂಟರ್ಪ್ರೂನರ್ಸ್ ನೋಡಿ, ವುಮೆನ್ ಎಂಟರ್ಪ್ರೂನರ್ಸ್, ಹೆಣ್ಸುಗಳು ಬಿಸ್ನೆಸ್ ಹೆಂಗ್ ಮಾಡೋದು ಅಲ್ಲಿ ಕಳಿಸಾಯಿತು ನೋಡಿ. ರತನ್ ಟಾಟಾಗೆ ಕಳಿಸ್ಬಿಡ್ತೀನಿ, ಆಗ್ಲಿ ಏನಾಗ್ಲಿ, ಟಾಟಾ ಗ್ರೂಪ್ಗೆ ಹಾಕ್ಬಿಟ್ಟಿದೀನಿ. ಮೇಡಮ್ ನಾಳೆ ಟಾಟಾ ಕಂಪನಿ ಓನರ್ ಫೋನ್ ಮಾಡಿದ್ರೆ ದಯವಿಟ್ಟು ಐಡಿ ತಕೊಳ್ಳಿ. ಅಪ್ನಾ ಘರ್ ಅಪ್ನಾ ಹೋಮ್ ಆರ್ಫನೇಜ್, ಕ್ಯಾಮರಾ ಫೋಟೋಸ್ ವಿಡಿಯೋಸ್, ಸೆಕೆಂಡ್ ನಾನ್ ಬಿಲ್ಡರ್ ಎಸ್ಟೇಟ್ಸ್, ಮ್ಯಾಕ್ ಮಲ್ಟಿ ಮಾರ್ಕೆಟಿಂಗ್ ಬ್ಯಾಂಗ್ಳೂರ್. ಓಕೆ ಓಕೆ, ಈಗ ಇಷ್ಟೆಲ್ಲ ನೋಡಿ. ಬಿಸ್ನೆಸ್ ಗ್ರೂಪ್ ವರ್ಲ್ಡ್ ವೈಡ್ ಅಲ್ಲಿ ಹಾಕಿ ಆಯ್ತು. ಬ್ಯಾಂಗ್ಳೂರ್ ಬಿಸ್ನೆಸ್ ಹಬ್ ಗೊತ್ತಿದ್ಯಾ ರಾಧಾ ಮೇಡಮ್? ಗೊತ್ತಾಗ್ತಾ ಇದೆಯಾ? ತಲೆ ನಿಮ್ಗೆ ತಲೆ ಫುಲ್ ಕುಯ್ನು ಕಿವಿಲಿ ಸೌಂಡ್ ಬರ್ತದಲ್ಲ, ಏನಪ್ಪಾ ಏನು ಈ ಸಾಹೇಬ್ರು ಬಂದು ಏನೇನೋ ಹೇಳ್ತಾರಲ್ಲ, ಹಂಗೆ ಮನ್ಸಲ್ಲಿ ಬರ್ತದೆ ನನಗೆ, ಗೊತ್ತಾಗ್ತದೆ ಮೇಡಮ್ ಎಲ್ಲ. ಇಂಥದ್ದು ಬಿಸ್ನೆಸ್ ಮಾಡ್ಬೇಕು ಮೇಡಮ್. ರಾಹುಲ್ ಗಾಂಧಿ ಕಳಿಸ್ಬಿಡುವ, ರಾಹುಲ್ ಗಾಂಧಿ ಕಳಿಸಾಯ್ತು. ಅರ್ಥ ಆಗಿದ್ಯಾ? ರಾಹುಲ್ ಗಾಂಧಿ ಸಪೋರ್ಟರ್ಸ್ ಟೀಮ್ ಅಲ್ಲಿನೊಂದು ಕಳಿಸ್ಬಿಟ್ಟಿದ್ದೀನಿ ಈಗ. MGR ಶಿವಾಜಿಗೆಲ್ಲ ಕಳಿಸ್ಬೇಕು, ನಮ್ಮ ರಾಜ್ಕುಮಾರ್ ಅವರು ನೇತ್ರ ಅವ್ರಿಗೆ ಕಳಿಸ್ಬೇಕು. ಮತ್ತೆ ಅವ್ರ ಯಜಮಾನ್ರೆಲ್ಲ ಹೋಗ್ಬಿಟ್ಟವ್ರೆ, ಏನ್ ಮಾಡೋಣ? ಹೋಗಿ ಕನಸಲ್ಲಿ ಹೋಗಿ ಹೇಳ್ಬಿಡಿ ಮೇಡಮ್. ಇದನ್ನೇ ಒಂದು ಟ್ರಿಕ್, ಇದನ್ನೇ ಸಿಸ್ಟಮ್. ದಿಸ್ ಇಸ್ ಅಡ್ವಾನ್ಸ್ ಟೆಕ್ನಾಲಜಿ. ಅರ್ಥ ಆಯ್ತಾ? ಈಗ ಇನ್ನೊಂದು ನಾನು ಮಾಡ್ತೀನಿ ನೋಡಿ. ಇಲ್ಲಿ ನಾನು ಕ್ಲಿಕ್ ಮಾಡಿದೆ ಎಡಿಟ್ ಪೋಸ್ಟ್, ಆಯ್ತಾ? ಪೋಸ್ಟ್ ಅನ್ನ ಎಡಿಟ್ ಮಾಡ್ತಾ ಇದ್ದೀನಿ. ಏನಕ್ಕೆ? ನನಗೆ ಜನಗಳು ಇನ್ನೇನು ಜಾಸ್ತಿ ನೋಡ್ಬೇಕು ಅಂತ ಏನ್ ಮಾಡ್ಬೇಕು ನೋಡಿ. ಮೊಹಮ್ಮದ್ ಬಾಯ್, ನರ್ಚವೈ, ತಮಿಳನ್ನು ಇನಾಯತುಲ್ಲಾ ಭಾಯ್, MMK ಅಮೀರ್, ಸಮೀವುಲ್ಲಾ, ಫೈಸಲ್ ಭಾಯ್, ಸಮೀವುಲ್ಲಾ ತೀರೋಗ್ಬಿಟ್ರೆ ಪಾಪ. ಆಮೇಲೆ ಸಾದಿಕ್ ಖಾನ್, ಸುರೇಶ್, ತಿಲಕರ್ ರಾಜ, ಮಿಸ್ಬಾ ಅಂಜುಮ್, ಆಮೇಲೆ ಪ್ರಿಯಾ ಅಣ್ಬು. ನಮ್ಗೆ ಎಷ್ಟೊಂದು ಎಲ್ಲ ಬರ್ತದೆ ಐಡಿ ಎಲ್ಲ ನಿಮಗೆ ಮೇಡಮ್. ಮೇಡಮ್ 10 ಐಡಿ ಬಂದ್ರೆ 5 ಐಡಿ ನನಗೆ ಕೊಡಿ ಮೇಡಮ್ ದಯವಿಟ್ಟು. ರಾಧಾ ಮೇಡಮ್ ಮಲಗ್ಬಿಟ್ಟಿದ್ದೀರಾ? 10 ಬಂತು ನಿಮಗೆ, 9 ನಮಗೆ, ಇಲ್ಲಾಂದ್ರೆ 5 ನಿಮಗೆ, 5 ನಮಗೆ. ಯಾವ ಕಾಂಟ್ರಾಕ್ಟ್ ಬರ್ತೀರಾ ಬೇಗ ಹೇಳಿ ಸರ್. 9 ನನಗೆ. ಮೇಡಮ್ ಇದೆಲ್ಲ ಅನ್ಯಾಯ ಮೇಡಮ್, ಪಾಪ ಮೇಡಮ್. ನಿಮ್ಮ ಅಸಿಸ್ಟೆಂಟ್ ತರ ಇಷ್ಟೊಂದು ಕೆಲಸ ಮಾಡಿದ್ದೀನಿ ನಾನು. ಇಲ್ಲ ಸರ್, ನಮ್ಮ ರಾಧಾ ಮೇಡಮ್ಗೆ, ಸಾರಿ ಇಂದಿರಾ ಮೇಡಮ್ ಅವ್ರಿಗೆ ಒಂದು 3 ಕೊಡಿ, ನನಗೆ ಒಂದು 2 ಕೊಡಿ. ನಾನು ಪಾಪಯ್ಯ ಸರ್ ಶೇರ್ ಮಾಡ್ತೀನಿ, ನಾಲ್ಕು ಶೇರ್ ಮಾಡ್ಕೊಳ್ತೀನಿ ಮೇಡಮ್. ಇದು ನಿಮ್ ದಯ ಅಂತ ನಾನು ಬದುಕ್ತೀನಿ. ಡಿಸ್ಕೌಂಟ್ ಓಕೆ ನೋಡಿ ಮೇಡಮ್. ಈಗ ರೈಟ್, ಈಗ ಎಷ್ಟು ಜನ ಇದ್ದಾರೆ ನೋಡಿದಿರಾ ಮೇಲೆ? 70 ಅದರ್ಸ್. ಮೊಹಮ್ಮದ್ ರಫಿ ಅಂಡ್ ತಕ್ಕಲಿ ಗೋಸ್ ಮೊಹಮ್ಮದ್ 70 ಅದರ್ಸ್. 70 ಜನ ಇವಾಗ ಡೈರೆಕ್ಟ್ ಆಗಿ ಅವ್ರ ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ. ವರ್ಲ್ಡ್ ವೈಡ್ ಹೋಗ್ಬಿಟ್ಟಿದೆ ಇದು. ಟಾಟಾ, ಅಂಬಾನಿ, ಇನ್ನೊಬ್ರು ಯಾರು, ರಾಹುಲ್ ಗಾಂಧಿಗೆ ಯಾರಿಗೂ ಬಿಟ್ಟಿಲ್ಲ ನಾನು. ಸುತ್ತಾ ಇದೆಲ್ಲ ನಿಮಗೆ ಎಲ್ಲಾ ಗ್ರೂಪ್ ಕಳಿಸ್ಬಿಟ್ಟು. ಹೌದು, ಯಾರಾவது ಒಂದು ಲೀಡರ್ ನಿಮ್ಗೆ ಇದೆಲ್ಲ ಕಲ್ಸ್ಕೊಟ್ಟಿದ್ದೀರಾ ನಿಮಗೆ ಇಷ್ಟು ದಿನದಿಂದ? ಇಲ್ವಲ್ಲ? ಇಲ್ಲ ಸರ್. ಇದನ್ನೇ ಟೆಕ್ನಾಲಜಿ, ಇದನ್ನೇ ಒಂದು ಲೀಡರ್ಶಿಪ್ ಕ್ವಾಲಿಟಿ. ಇಂಥದ್ದು ಎಲ್ಲ ನಿಮ್ಮ ಗ್ರೂಪ್ ಅಲ್ಲಿ ಎಲ್ಲಾದ್ರೂ ಕಲ್ಕೊಡ್ಬೇಕು. ಹಾಗಾದ್ರೆ ಫಸ್ಟ್ ನೀವು ಒಂದು ಲೀಡರ್ ಆಗಿ, ಲೀಡರ್ ಎಲ್ಲ ಬಿಡಿ, ಅದೆಲ್ಲ ಹಳೆ ಟೈಪ್, ಒಂದು ಟ್ರೈನರ್ ಆಗಿ ಜನ್ಮ ತಗೋಬೇಕು. ದಿಸ್ ಇಸ್ ಕಾಲ್ಡ್ ದ ಪವರ್ ಕ್ಲಬ್. ನನ್ನ ಗ್ರೂಪ್ ಅಲ್ಲಿ ಇರೋದು ಯಾರಕ್ಕೆಲ್ಲ ಆಲ್ ಓವರ್ ಇಂಡಿಯಾ ನನ್ನ ಪವರ್ ಕ್ಲಬ್ ಅಲ್ಲಿ ಜನ ಇದ್ದಾರೆ. ಅವ್ರಿಗೆಲ್ಲ ನಾವೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ದಿಸ್ ಇಸ್ ನೆಟ್ವರ್ಕರ್ ರಿಲೇಶನ್ಶಿಪ್ ಕ್ಲಬ್. MLM ಅಲ್ಲ, ಇಲ್ಲಿ ಮಲ್ಟಿ ಲೆವೆಲ್ ಚೀಟಿಂಗ್ ಅಲ್ಲ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ನಾವೇನು ಮಾಡುವುದಿಲ್ಲ. ಜನಗಳಿಂದ ಜನ ತುಡಿಬೇಕು, ನ್ಯಾಯವಾಗಿ ಹಣ ತುಡಿಬೇಕು. ಅದಕ್ಕೆ ಯಾವ ರಾಸ್ತೆ ಅದೆಲ್ಲ ತೋರಿಸಿ ಕೊಡೋದು, ಇದು ನಮ್ಮ ಕರ್ತವ್ಯ. ಅರ್ಥ ಆಯ್ತಾ? ಇಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಆಲ್ ಓವರ್ ಇಂಡಿಯಾ ಹೆಲ್ಪ್ ಸಿಕ್ಕತ್ತೆ. ಮಧ್ಯಪ್ರದೇಶದಿಂದ ಬಂದು ವೆಲ್ಕಮಿಂಗ್ ಕೊಟ್ಟಿದ್ದಾರೆ, ಕಾಶ್ಮೀರದಿಂದ ID ಸಿಕ್ಕಿದೆ ನನಗೆ, ಪಂಜಾಬಿಂದ ಸಿಕ್ಕಿದೆ,
ಗುಜರಾತ್ ಇಂದ ಸಿಕ್ಕಿದೆ, ಡೆಲ್ಲಿಯಿಂದ ಸಿಕ್ಕಿದೆ ಅಂದ್ರೆ ಹೆಂಗೆ ಇಂದೆಲ್ಲ ಈ ಪರಿಚಯನ. ಸೊ ಬಿಸ್ನೆಸ್ ಮಾಡ್ಬೇಕಂತ ಬಂದಾಯ್ತು, ಏನ್ ಮಾಡ್ಬೇಕಂತ ಒಂದು ರೀತಿ ಇಟ್ಕೊಂಡು ಮುಂಚೆ ಹೋಗ್ತಾ ಇರ್ಬೇಕು. ಮುಂದೆ ಗುರಿ ಬೇಕು, ಹಿಂದೆ ಗುರು ಬೇಕು. ಏನ್ ಬೇಕು? ಮುಂದೆ ಗುರಿ ಬೇಕು, ಆ ಗುರಿನ ಮುಟ್ಬೇಕು. ಹಿಂದೆ ನಿಮಗೆ ಗೈಡ್ ಮಾಡ್ಲಿಕ್ಕೆ ಒಂದು ಗುರು ಬೇಕು. ಬೇಕು. Yes. ಆ ಗುರುನ ಕರೆಕ್ಟಾಗಿ ಕಂಡಿಡಿ. ಅವ್ರು ಕಳ್ಳರು ಇರಬಾರ್ದು, ಸುಳ್ಳು ಹೇಳಬಾರ್ದು ಇರಬಾರದು. ನಿಮ್ಮ ಮೇಲೆ ನಿಜವಾಗಿ ನೀವು ಗೆಲ್ಲಿಸ್ಬೇಕು ಅಂತ ಒಂದು ಪ್ರೀತಿಯಾಗಿ ನಿಮ್ಗೆ ಕಲ್ಕೊಡುವಂತ ಗುರುವನ್ನ ಸೆಲೆಕ್ಟ್ ಮಾಡಿ. ದೇವರು ನನ್ನ ಕನಸಲ್ಲಿ ಬಂದು ಹೇಳಿದ್ರು, ಈಗ ಸದ್ಯಕ್ಕೆ ಈ ಪ್ರಪಂಚಕ್ಕೆ ಮೊಹಮ್ಮದ್ ರಫಿ ನೀವೇ ಗುರು ಅಂತೂ ಹೇಳಿಲ್ಲ ಮೇಡಮ್. ಅದರಿಂದ ನಾನು ಹೇಳಲ್ಲ, ನೀವು ಹೆದರ್ಬೇಡಿ, ನನ್ನ ಹೆಸರು ನಾನು ಯೂಸ್ ಮಾಡಲ್ಲ. ಮತ್ತೆ ನಾನು ಯಾರಪ್ಪ ಅಂತ ಕೇಳಿದ್ರೆ, ಸದ್ಯಕ್ಕೆ ಪಾಪ ಕರ್ನಾಟಕದಲ್ಲಿ ಒಬ್ಬ ಅಮ್ಮ ಇದ್ದಾರೆ, ಸ್ವಲ್ಪ ಒಳ್ಳೆ ವ್ಯಕ್ತಿ, ಕರ್ನಾಟಕದಲ್ಲಿದ್ದಾರೆ, ಮತ್ತೆ ನಾಟಕ ಮಾಡಲ್ಲ, ಪಾಪ ಬದುಕ್ಲಿ. ಸದ್ಯಕ್ಕೆ ನೀವು ಇಂದಿರಾ ಮೇಡಮ್ ಅಂತ ಅನೌನ್ಸ್ ಮಾಡಿಬಿಡಿ ಅಂತ ಹೇಳಿದ್ರು, ದೇವ್ರ ಕನಸಲ್ಲಿ ಬಂತು, ನಾನು ಅನೌನ್ಸ್ ಮಾಡ್ಬಿಟ್ಟೆ. ಮೇಡಮ್ ನೀವು ಕೊಟ್ಟಿದ್ದು ₹1000 ಮೀಟಿಂಗ್ ಸರ್. ಯಾರು ನೀವು? ಇಲ್ಲ ಇರೋದು ಮಸೀದ್ ಹತ್ರ ಇರೋದು. ಮಸೀದಿ ಹತ್ರ ಅಂದ್ರೆ ಇಲ್ಲ ಏನ್ ಮಾಡ್ತಾ ಇದ್ದೀರಾ? ಒಂದು ಮೀಟಿಂಗ್ ಯಾವಾಗಿಂದ? ಒಂದು 10 ನಿಮಿಷ ಆಯ್ತು ಕಂಪ್ಲೀಟ್ ಆಗಿ. ನೀವು ಬಂದು ಲೇಟ್ ಆಯ್ತಲ್ಲ, ಏನಿಲ್ಲ, ಒಂದು 5 ನಿಮಿಷ ಕಂಪ್ಲೀಟ್. ಗೊತ್ತಿದ್ದೀರಾ? ಪ್ಲೀಸ್ ಒಂದು 5 ನಿಮಿಷ ನಡೀತಾ ಇದೆ, ಕಂಪ್ಲೀಟ್ ಮಾಡ್ಕೊಳ್ಳಿ. ಏನಂತ? ಸರ್ ಒಂದು 5 ನಿಮಿಷ ಸರ್, ಮೀಟಿಂಗ್ ನಡೀತಾ ಇದೆ, ನಾನು ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀನಿ. ಸೊ ಈಗ ನಾನು ಈ ಪ್ರೆಸೆಂಟೇಶನ್ ಕೊಟ್ಬಿಡ್ತೀನಿ. ಅಲ್ಲಿ ನೆಟ್ವರ್ಕ್ ಇಶ್ಯೂ ಆಗಿದೆ. ಮಹಾರಾಜನ್ ಓಕೆ 8:51. ಈಗ 10 ನಿಮಿಷ ಒಳಗೆ ಪ್ಲಾನ್ ಹೇಳ್ಬೇಕು. 9 ನಿಮಿಷ ಮೇಡಮ್, 9:09ಗೆ ಹಿಂದಿ ಮೀಟಿಂಗ್ ಇದೆ. ಈಗ ನನ್ನ ಹತ್ರ ಟೈಮ್ ಇರೋದು ಎಷ್ಟು? 8:51. 15 ನಿಮಿಷ ಒಳಗೆ ಏನು ಪ್ಲಾನ್ ಹೇಳ್ಬೋದು, 15 ಗಂಟೆನೂ ಪ್ಲಾನ್ ಹೇಳ್ಬೋದು. ಈಗ ನಾವು ನಿಮ್ಗೆ ಟ್ರೈನಿಂಗ್ ಹೇಳ್ತೀನಿ, 9 ನಿಮಿಷ ಒಳಗೆ ಪ್ಲಾನ್ ಹೆಂಗ್ ಹೇಳ್ಬೇಕು, ಅಥವಾ 10 ನಿಮಿಷದಲ್ಲಿ. ಓಕೆ ಇಂದಿರಾ ಮೇಡಮ್ ಕೇಳ್ತಾ ಇದೀಯಾ? ಹಾ ಸರ್, ಕೇಳಿಸ್ತಿದೆ. ಓಕೆ ಮೇಡಮ್, ಇದು ಸ್ಟ್ರೈಟ್ ಆಗಿ ಕಾಣ್ತಾ ಇದೆಯಾ? ಇಲ್ಲ ಸರ್, ವೆಲ್ಕಮ್ ಟು ಓಕೆನಾ? ಓಕೆ, ವೆಲ್ಕಮ್ ಟು ವಂಡರ್ ವರ್ಲ್ಡ್ ಆಫ್ ದ ಸ್ಪೀಡ್ ಕ್ಯಾಶ್. ಇದು ಒಂದು ಪ್ರಳಯ, ಅತಿಶಯ, ನಂಬರ್ 1 ಇನ್ ಇಂಡಿಯಾ. ನಾವು ಈ ಪ್ಲಾನ್ ಈ ರೀತಿಯಲ್ಲಿ ಸದ್ಯಕ್ಕೆ ಯಾವುದು ಇಲ್ಲ. ರಿಯಲ್, ನಾಟ್ ಎ ರೀಲ್. ಅದು ಹೆಂಗೆ ನಾವು ತಿಳ್ಕೊಳ್ಳುವ. ಈ ಪ್ಲಾನ್ಗೆ ಯಜಮಾನರು ಯಾರು ಸರ್? ಓನರ್ ಯಾರು? ನೀವೇ ಓನರ್, ನೀವೇ ಬಾಸ್. ಹೆಂಗೆ ಹೇಳ್ತೀನಿ. ಈ ಒಳಗೆ ಬರ್ಲಿಕ್ಕೆ ನನಗೆ ಏನ್ ಬೇಕು? ನನಗೆ ₹20 ಮಾತ್ರ ಕೊಡಿ ಸಾಕು ಅಂತ ಪ್ಲಾನ್ ಕೇಳ್ತದೆ. ₹20 ಕೊಟ್ಟು ಒಂದು ಪಿನ್ ನಾವು ಪರ್ಚೇಸ್ ಮಾಡ್ಕೋಬೇಕು. ಯಾರ ಹತ್ರ? ಫಾರ್ ಎಕ್ಸಾಂಪಲ್ ಇಂದಿರಾ ಮೇಡಮ್ ಹತ್ರ ಬಂದು, ರಾಧಾ ಮೇಡಮ್ ನಾನು ಜಾಯಿಂಟ್ ಆಗ್ತೀನಿ ಅಂತ ಹೇಳಿದ್ರು, 1 ಲಕ್ಷ. ಈಗ ಇಂದಿರಾ ಮೇಡಮ್ ಟೀಮ್ ಒಳಗೆ ಯಾವ್ದೋ ಒಂದು ನಂಬರ್ ಇತ್ತು, ಅಲ್ಲ ಅದು ಅವರೇ ಡೈರೆಕ್ಟ್ ಮಾಡ್ಕೊಂಡು ರೈಟು. ಅವರು ಏನು, ನಾನೀಗ ಒಂದು ಸ್ಯಾಂಪಲ್ ಆಗಿ ಐಡಿ ಹಾಕೊಟ್ಟಿದ್ದೀನಲ್ಲ, ಆ ರೀತಿಯಲ್ಲಿ ಅವರು ಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ. ಇದು ಆಫ್ಲೈನ್ ಐಡಿ, ಮತ್ತೆ ಆನ್ಲೈನ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡಬಹುದು. ರೈಟ್, ಓಕೆ. ಮಾಡಿದ ತಕ್ಷಣ ನಿಮಗೆ ಒಂದು ಸ್ಲೈಡ್ ಬಂದ್ಬಿಡುತ್ತೆ, ಐಡಿ ನಂಬರ್, ಪಾಸ್ವರ್ಡ್ ಎಲ್ಲ ಬಂದ್ಬಿಡುತ್ತೆ. ಬಂದ ತಕ್ಷಣ ಇದು ಯಾರಿಗೆ ನೀವು ಡೊನೇಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅಲ್ಲಿ ರಾಧಾ ಮೇಡಮ್ ಎಂಟ್ರಿ ಆಗಿದ ತಕ್ಷಣ ಅವ್ರಿಗೆ ಬರ್ತದೆ, ಮಿಸ್ಟರ್ ಪಾಪಯ್ಯ ನಾಯ್ಡು ಫ್ರಮ್ ದುಬೈ, ಸಾರಿ ಇಂಡಿಯಾ. ಇನ್ನು ನಮ್ದು ಕ್ರಿಪ್ಟೋ ಸ್ಟಾರ್ಟ್ ಆಗಿಲ್ಲ. ಸಾರಿ ಸರ್ ಪಾಪಯ್ಯ ಸರ್, ನೀವು ದುಬೈ ಅಂತ ತಿಳ್ಕೊಂಡೆ ನಾನು ಹೇಳ್ಬಿಟ್ಟೆ. ಪಾಪಯ್ಯ ನಾಯ್ಡು ಮೊಬೈಲ್ 70 60 30, ಆಮೇಲೆ 4,15,00,000 ಒಂದು ನಂಬರ್ ಬರ್ತದೆ. ಯಾಕಂದ್ರೆ ನಮ್ಮ ಪಾಪಯ್ಯ ನಾಯ್ಡು ಸರ್ಗೆ ಬಹಳ ಬೇಗ ಕೋಟೀಶ್ವರ ಆಗ್ಬೇಕು ಅಂತ ಒಂದು ಕನಸಿದೆ, ಗುರಿ ಇದೆ. ಸೊ ಈಸ್ ಎ ರಿಯಲ್ ಮ್ಯಾನ್ ಅಂಡ್ ಈ ಸಾಫ್ಟ್ವೇರ್ ಇಂಜಿನಿಯರ್ ಅಂಡ್ ನೆಟ್ವರ್ಕ್ ಈಸ್ ಹಾಬಿ.
ಐ ಆಮ್ ಡೂಯಿಂಗ್ ವಿತ್ ಹ್ಯಾಪಿ ಅಂತ ಹೇಳೋ ಒಂದು ಸಂತೋಷ ವ್ಯಕ್ತಿ ಅವರು. ಅವರಿಗೆ ಕೊಡಿ ಅಂತೂ ಇಲ್ಲಿ ಒಂದು ಅವ್ರ ನಂಬರ್ ಡೀಟೇಲ್ ಇರ್ತದೆ. ನೀವು ಅವರಿಗೆ ಫೋನ್ ಮಾಡಿ, ಸರ್ ನಾನು ಜಾಯಿನ್ ಆಗಿದ್ದೀನಿ, ನಿಮಗೆ ಹಣ ಕೊಡ್ಬೇಕಂತೂ ಇದು ಮೆಸೇಜ್ ಇದೆ, ನಾನು ಹಣ ಕಳಿಸ್ಲಾ? ಸಾರ್ ಹೇಳ್ತಾರೆ ಓಕೆ ಕಳಿಸಿ. ಓಕೆ, ಕಳಿಸಿದ ತಕ್ಷಣ ಅವರು ಹಣ ತಕೊಂಡು ಒಂದು ಅಪ್ರೂವಲ್ ಕೊಡ್ತಾರೆ. ಮೀಟಿಂಗ್ ನಮ್ಮ ಗ್ರೂಪ್ ಹಣ ಅವರು ತಕೊಂಡು ನಿಮಗೆ ಅಪ್ರೂವಲ್ ಕೊಡಿ ಅಂತ ಹೇಳ್ತಾರೆ. ಅಪ್ರೂವಲ್ ತಗೊಂಡು ಅವ್ರಿಗೆ ಕೊಡ್ತಾರೆ. ಓಕೆ ಸರ್, ಇದು ಏನ್ ಸರ್, ಇದು ಕಂಪನಿಯಾ? ಇಲ್ಲ. ಯಾವ್ದೋ ಮಾರ್ಕೆಟಿಂಗ್ ಮಾಡ್ಬೇಕಾ? ಅದು ಬೇಕಿಲ್ಲ. ಇನ್ವೆಸ್ಟ್ಮೆಂಟ್ ಯಾವ್ದಾದ್ರು ಮಾಡ್ಬೇಕಾ? 50,000, 1,00,000, 10,000? ಇಲ್ಲ. ಯಾವುದೋ ಆಫೀಸ್ ಇದೆಯಾ? ಬೇಕಿಲ್ಲ. ಸರ್ವಿಸ್ ಚಾರ್ಜ್ ಇದೆಯಾ? ಇಲ್ಲ, ಸರ್ವಿಸ್ ಕೊಡೋದಿಲ್ಲ, ಹಾಗೆ ಸರ್ವಿಸ್ ಚಾರ್ಜ್ ತಗೊಳ್ಳೋದಿಲ್ಲ. ಯಾವ್ದೋ ರಿನ್ಯೂವಲ್ ಮಾಡಬೇಕಾ? ಅದೇನು ಬೇಕಿಲ್ಲ. ಸರ್ ಓನರ್ ಯಾರು ಇದಾರ? ನೀವೇ ಓನರ್. ಪ್ರಾಡಕ್ಟ್ ಯಾವ್ದು ಮಾಡ್ಬೇಕಾ? ಅದನ್ನು ಇಲ್ಲ. ಮತ್ತೆ ಏನಿದು ಸರ್? ನೋಡಿ, ದಿಸ್ ಇಸ್ ಒಂದು ಪ್ರಾಜೆಕ್ಟ್. ಇದು ಕಂಪನಿ ಅಲ್ಲ, ಒಂದು ಪ್ರಾಜೆಕ್ಟ್. ಒಂದು ಸಾಫ್ಟ್ವೇರ್ ಕಂಪನಿ ಮಾಡೋರು ಬಿಟ್ಟವರು. ಮಾರ್ಕೆಟಿಂಗ್ ಟೀಮ್ ಒಂದಿದೆ, ಅವ್ರನ್ನ ಮುಂದೆ ಹೋಗಿ ನಿಲ್ಸಿ ಎಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಈಗ ಸ್ವಲ್ಪ ನಮ್ಮ ಹಿಂದೆ ಬಂದು ನೀವು ಮಾಡ್ತಾ ಇದ್ದೀರಾ. ವಿ ಆರ್ ಆಲ್ ಓನರ್. 100% ಸಿಸ್ಟಮ್ ವರ್ಕ್, ಇದು ಸಿಸ್ಟಮ್ಯಾಟಿಕ್ ವರ್ಕ್, ಟ್ರಾನ್ಸ್ಪರೆನ್ಸಿ 100% ಎಲ್ಲ ಸಿಗ್ತಾ ಇದೆ. ಆಮೇಲೆ 100% ಪೇಮೆಂಟ್. ಇದು ಜನಗಳಿಂದ ಜನ ಬರುವುದು, ಪೀಪಲ್ ಟು ಪೀಪಲ್ ಹಣ. ಸರ್ 1,000 ಕೊಟ್ಟಾಯ್ತು. ಮತ್ತೆ ನಿಮಗೆ ಈಗ ಪಾಪಯ್ಯ ನಾಯ್ಡು ಅವ್ರಿಗೆ ನೀವು 1,000 ಕೊಟ್ಟಿದ್ದೀರಿ. ಮತ್ತೆ ನಾನು ಬರ್ತಾ ಇದ್ದೀನಿ, ಮೊಹಮ್ಮದ್ ರಫೀಕ್, ರಾಧಾ ಮೇಡಮ್ ಫೋನ್ ಮಾಡ್ತೀನಿ. ರಾಧಾ ಮೇಡಮ್, ಓಕೆ, ನಾನು ಹೊಸದಾಗಿ ಜಾಯಿನ್ ಮಾಡಿದ್ದೀನಿ, 1,000 ರೂಪಾಯಿ ಕಳಿಸಿದ್ದು ನಿಮಗೆ ಮೆಸೇಜ್ ಬಂದಿದೆ, ಕಳಿಸ್ಲಾ? ಓಕೆ, ನೀವು ಹೇಳ್ಬೇಕು. ಓಕೆ ಕಳಿಸಿ. ಬಹಳ ಸಂತೋಷ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಅಂತ ಒಂದು ಆಶೀರ್ವಾದ ಕೊಡಿ. ಕಳಿಸ್ತಾರೆ. ಅಲ್ಲಿ ಒಂದು ವಿಂಡೋ ಕಾಣಿಸುತ್ತೆ, ಅಲ್ಲಿ ವಿಂಡೋ ಅಲ್ಲಿ ಓಪನ್ ಮಾಡಿ, ನೀವು ಅಪ್ರೂವಲ್ ಅಂತಿದೆ, ಆ ಬಟನ್ ಪ್ರೆಸ್ ಮಾಡಿ ಅಪ್ರೂವಲ್ ಆಗ್ಬಿಡೆ. ರೈಟ್. ಈಗ ಇನ್ನೊಬ್ಬರು ಯಾರು? ಓಕೆ, ಮಿಸ್ಟರ್ ಸುಜಾತ ಫೋನ್ ಮಾಡ್ತಾರೆ ನಿಮಗೆ ಮಾಡಿ, ರಾಧಾ ಅವರೇ ನಿಮಗೆ 1,000 ರೂಪಾಯಿ ಕಳಿಸಿ ಅಂತ ಇದರಲ್ಲಿ ಇದೆ, ನಮ್ಮ ಇದಕ್ಕೆ ನಾವು ಹೊಸ ಜಾಯಿನ್ ಆಗಿದ್ದೀನಿ, ನಿಮಗೆ 1,000 ರೂಪಾಯಿ ಕಳಿಸಿ ಅಪ್ರೂವಲ್ ಮಾಡಿ. ಓಕೆ, ಸುಜಾತ ಅವ್ರದ್ದು ಅಮೌಂಟ್ ಇಲ್ಲಿಗೆ ಟ್ರಾನ್ಸ್ಫರ್ ಆಯಿತು. 1,000 ಮತ್ತೆ 1,000 2,000 ಆಯ್ತು. ಆ ಹಣ ನೀವು ಇಟ್ಕೊಂಡು ಮತ್ತೆ ಇನ್ನು 2 ಜನ ನಿಮ್ದು ತೋರಿಸ್ತದೆ, ಅದು ನೀವು ಕೊಡ್ಲಿಕ್ಕೆ ಮತ್ತೆ ಗಿಫ್ಟ್ ಬಂದದ್ದು. ಗಿಫ್ಟ್ 1,000 ಕೊಟ್ಟಿದ್ದೀರಾ, 2,000 ಬಂತು. ಮತ್ತೆ ನೀವು ಕಂಟಿನ್ಯೂ ಆಗ್ಬೇಕಂದ್ರೆ ಅದರಲ್ಲಿ 1,500 ರೂಪಾಯಿ ಎತ್ತು ಬೇರೆಯವ್ರಿಗೆ ಕೊಡ್ಬೇಕು. ಯಾರು ಕೊಡ್ಬೇಕು ಅಂತೂ ಅದರಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ 750, 750 2 ಇದ್ರೆ ಒಂದು ಪಾಪಯ್ಯ ನಾಯ್ಡುಗೆ, ಒಂದು ನಮ್ಮ ಇಂದಿರಾ ಮೇಡಮ್ ಅವ್ರಿಗೆ ಕಳಿಸಿ ಅಂತ ಹೇಳ್ಬೋದು. ಅವ್ರಿಗೆ ಸೇಮ್ ಈ ರೀತಿಯಲ್ಲಿ ಫೋನ್ ಮಾಡಿ, ನಾನು ಕಳಿಸ್ತಾ ಇದೀನಿ, ಅಪ್ರೂವಲ್ ಮಾಡಿ. ಇಂದಿರಾ ಮೇಡಮ್ ಕಳಿಸ್ತಾ ಇದೀನಿ, ಅಪ್ರೂವಲ್ ಮಾಡಿ. ಕಳಿಸಿ, ಅವ್ರು ನಿಮಗೆ ಅದು ಬಟನ್ ಹೋಗಿ ಅಪ್ರೂವಲ್ ಮಾಡ್ತಾರೆ. ಈ ರೀತಿಯಲ್ಲಿ 2 ಜನದಿಂದ ಬಂದಾಯ್ತು, ಮತ್ತೆ 1,500 ಕೊಟ್ಟಾಯ್ತು. ಉಳಿದಿರೋದು 500 ನಿಮ್ಮದು. ರೈಟ್. ಈಗ 2 ಜನ ಕೊಟ್ಟಾಯ್ತು. ಈಗ ಮತ್ತೆ ನೀವು 1,500 ಕೊಟ್ಟಿದ್ದೀರಾ. ಈಗ 4 ಜನ ಸೇಮ್ 1,500 ರೂಪಾಯಿ ನಿಮ್ಗೆ ಕೊಡ್ತಾರೆ. ಅದು 6,000 ರೂಪಾಯಿ. ಆ 6,000 ರೂಪಾಯಿಂದ ಮತ್ತೆ 2,500 ರೂಪಾಯಿ ಬೇರೆಯವ್ರಿಗೆ ಕೊಡಿ ಅಂತ ಅದರಲ್ಲಿ ತೋರಿಸ್ತದೆ, ಅದನ್ನು ಕೊಡ್ಬೇಡಿ. ಪ್ಲಸ್ ಇನ್ನು ಮಿಕ್ಕಿದು ಉಳಿದಿರೋದು 3,500. ಸೌಂಡ್ ಬರ್ತಾ ಇದೆಯಾ? ಸೌಂಡ್ ಬರ್ತಾ ಇದೆಯಾ? ಹಾ ಸರ್, ಬರ್ತಾ ಇದೆ. ಆ ಮಿಕ್ಕಿದು ಉಳಿದಿರೋದು 1,000 ರೂಪಾಯಿ. ಆ 1,000 ರೂಪಾಯಿ ಎತ್ತು ನಿಮ್ಗೆ ಇನ್ನೊಂದು ಐಡಿ, ಡೂಪ್ಲಿಕೇಟ್ ಐಡಿ ಹಾಕೊಡ್ತಾರೆ. ಮತ್ತೆ ಅದು ಆಗಿದ ಮೇಲೆ ನಿಮಗೆ ನಿಮ್ಮ ಟೀಮ್ ಹೆಡ್ ಇದಾರಲ್ಲ, ಯಾರು ನಿಮ್ ಜೋಡಿಸಿರೋದು, ಮೇಡಮ್ಗೆ ಒಂದು 500 ರೂಪಾಯಿ, ನಿಮ್ಗೆ 1,000 ರೂಪಾಯಿ ಐಡಿಗೆ, ಮತ್ತೆ 4,000 ರೂಪಾಯಿ ಹೋಗಿದ್ರೆ 2,000 ರೂಪಾಯಿ ಉಳಿದಿರೋದು ನಿಮ್ಮದು. 2,000 ರೂಪಾಯಿ ನಿಮ್ಗೆ. ಈಗ ಸಿಸ್ಟಮ್ ಹೇಳ್ತಾರೆ, ಇಷ್ಟೆಲ್ಲ ನಾವು ಕೊಡ್ತೀನಲ್ಲಪ್ಪ, ದಯವಿಟ್ಟು 1-2 ವ್ಯಕ್ತಿನ ಜೋಡಿಸ್ಬಿಡಿ, ಪರವಾಗಿಲ್ಲ. ಇಲ್ಲ ಬರೋದ್ ತಕ್ಷಣನೇ ಮಾಡಿ, ಪರವಾಗಿಲ್ಲ. ಸೊ ಈ ರೀತಿಯಲ್ಲಿ ನೀವು ಹಣ ಗಿಫ್ಟ್ ತಗೊಳ್ತಾ ಇರಿ, ಗಿಫ್ಟ್ ಕೊಡ್ತಾ ಇರಿ. ಈಗ 3ನೇ ಲೆವೆಲ್ 2,500 ರೂಪಾಯಿ ನೀವು ಕೊಟ್ಟಾದ್ಮೇಲೆ ಅದೇ ರೀತಿಯಲ್ಲಿ ಈಗ 4 ಇಲ್ಲ 8 ಜನ 2,500 ರೂಪಾಯಿ ಕೊಡ್ತಾರೆ. 8 2 20,000 ಆಯ್ತು. ಆ 20,000ದಲ್ಲಿ 10,000 ರೂಪಾಯಿ ನೀವು ಡೊನೇಟ್ ಮಾಡ್ಬಿಡಿ. ಅದರಲ್ಲಿ ತೋರಿಸ್ತದೆ ಯಾರು ಕಳಿಸ್ಬೇಕು ಅಂತ. ಉಳಿದಿರೋದು 10,000. ಆ 10,000ದಲ್ಲಿ ಮತ್ತೆ ಇನ್ನೊಂದು ಐಡಿ ನೀವು ಹಾಕೊಡ್ತಾರೆ. ಇನ್ನೊಂದು ನಿಮ್ಮ ಅಪ್ಲೈನು ಇಂದಿರಾ ಮೇಡಮ್ ಅವ್ರಿಗೆ ನೀವು 2,000 ಕೊಡ್ಬೇಡಿ. 4,000 ಹೋಯ್ತು. 10,000 ಡೊನೇಷನ್ ಆಯ್ತು. 4,000 ಹೆಂಗ್ ಹೋಯ್ತು? 6,000 ರೂಪಾಯಿಗೆ. ಫಸ್ಟ್ 500, ಆಮೇಲೆ 2, ಈಗ 6,000 ರೂಪಾಯಿ ನಿಮಗೆ ಸಂಪೂರ್ಣವಾಗಿ ನಿಮಗೆ ಇಟ್ಕೊಳ್ಳಿ. ಎಂಜಾಯ್, ಮಜಾ ಮಾಡಿ. ಅಷ್ಟೇ ಕೆಲ್ಸ. ಹೋಗಿ ರಾಧಾ ಮೇಡಮ್ ಅವರೇ ಮಲಗ್ಬಿಡಿ. ಏನಪ್ಪಾ
500 ರೂಪಾಯಿ ಕೊಟ್ಟಿದ್ದೀರಾ, 2,000 ರೂಪಾಯಿ ಕೊಟ್ಟಿದ್ದೀರಾ, 6,000 ರೂಪಾಯಿ ಕೊಟ್ಟಿದ ಮೇಲೆ ಹೋಗಿ ಮಲಗ್ ಬಿಡಿ ಅಂತ ಹೇಳ್ತಿರಲ್ಲ, ಎಷ್ಟು ಕೊಬ್ಬಯ್ಯ ನಿನಗೆ? ಏ ಬೆಂಗಳೂರು, ಇಲ್ಲಿ ಬಂದು ನೋಡು ಅಂತ ನೀವ್ ಹೇಳಿದ್ರೆ ನಾನು ಕೇಳ್ತಾ ಇದ್ದೆ ರಾಧಾ ಮೇಡಮ್, ಹೆದರ್ಬೇಡಿ. ನೀವ್ ಮಲಗ್ತಾ ಇದ್ರು ಜನಗಳು ಕೊಡ್ತಾರೆ ಈಗ. ನಿಜ, ಇದು ಕಲ್ಪನೆ ಇಲ್ಲ, ನಿಜ. ಹೆಂಗೆ ಅಂದ್ರೆ ಆ 10,000 ತಕೊಂಡು ನೀವು ಕೊಟ್ಟಿದ್ದೀರಾ, 20,000 10,000. ಈಗ 10,000 ಲೆಕ್ಕದಲ್ಲಿ 16 ಜನ ನಿಮ್ಗೆ ಕೊಡ್ತಾರೆ. 1,60,000 ರೂಪಾಯಿ. ಇದರಲ್ಲಿ ಏನು ಕೊಡ್ಬೇಕು? ಯಾರು ಕೊಡ್ಬೇಡಿ, ಆರಾಮಾಗಿ ಪರ್ಸಲ್ಲಿ ಇಟ್ಕೊಳ್ಳಿ. ಬರುವಾಗ ಒಂದು 5,000 ರೂಪಾಯಿ ತಕೊಂಡು ಇನ್ನೂ 5 ಐಡಿ ಅಲ್ಲಿ ಪರ್ಚೇಸ್ ಆಗತ್ತೆ, ಕ್ಲೋನಿಂಗ್ ಐಡಿಗಳು. ಮತ್ತೆ 10,000 ನಮ್ಮ ಗ್ರೇಟ್ ಲೀಡರ್ ಲೇಡಿ ಟೈಗರ್ ನಮ್ಮ ಮೇಡಮ್ ಇದಾರಲ್ಲ, ಅವ್ರಿಗೆ ವಂದೇ ಮಾತರಂ ಸಲ್ಯೂಟ್ ಅಂತ ಹೇಳ್ಬಿಟ್ಟು ಸಿಸ್ಟಮ್ 10,000 ರೂಪಾಯಿ ಅವ್ರು ಕಳಿಸ್ಬಿಡುತ್ತೆ. ಆಯ್ತಾ? ಉಳಿದಿರೋದು 1,045 ಸಾರಿ 1,45,000 ಅವ್ರಿಗೆ. ಯಾರಿಗೆ? ನಿಮಗೆ. ರೈಟ್, ಓಕೆ. ಈಗ ಈ ರೀತಿಯಲ್ಲಿ ನಿಮಗೆ ಉಳಿದಿರೋದು ಎಷ್ಟು? ಒಂದು 145, 1 6, 151, 1 2, 153, 1 500, 1,50,000. ಸ್ಕ್ರೀನ್ ಶೇರ್ ಆಗ್ತಾ ಇಲ್ಲ. 1,53,000. ಸಾರಿ, ಸ್ವಲ್ಪ ಸೌಂಡ್ಗಳು ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಈಗ ಟೋಟಲ್ ಬಂದಿದೆ ಎಷ್ಟು? 1,55,000, 1,53,500. ಈಗ ಈ ರೀತಿಯಲ್ಲಿ 8 ಐಡಿಗಳು ನೀವು ತಗೊಂಡಿದ್ರೆ ಅದು ಹಣ ಏನಾಯಿತು? ರೈಟ್, ಓಕೆ. ಅದು ಒಂದೊಂದು ಐಡಿ 8 ಐಡಿ ತರ ನಿಮ್ಗೆ ಜನ್ಮ ತಕೊಂಡು ಆ ಐಡಿಯಿಂದ ನಿಮಗೆ 8 ಐಡಿ ಹಣ ಬರ್ತವೆ. ಅರ್ಥ ಆಯ್ತಾ? ಓಕೆ ಸರ್, ನೀವು 2 ಜನ ಸೇರಿಸಿದ್ರೆ ಏನಾಗತ್ತೆ? ಆ 8 ಐಡಿದು ಏನಾಯ್ತು? ಒಂದು ಐಡಿದು 1.5 ಲಕ್ಷ ಅಂದ್ರೆ 8 ಐಡಿಗೆ 12 ಲಕ್ಷ ಸಿಕ್ಕತ್ತೆ. ಆ ಒಂದೊಂದು ಐಡಿ ಇನ್ನು 8 ಮತ್ತೆ ಜನ್ಮ ತಗೊಳ್ತದೆ. 8 8 64. ಹಾಗಾದ್ರೆ ಎಷ್ಟಾಯ್ತು? ಒಂದು 64 ಐಡಿಗಳಿಗೆ 64,000, ಒಂದು 32, 96 ಲಕ್ಷ. ಸಾರಿ, ಎಸ್ 96 ಸಮಥಿಂಗ್ 96 ಲ್ಯಾಕ್ ಬರುತ್ತೆ. 98. ಓಕೆ. ಟೋಟಲ್ 1,98 + 12 + 153. ಟೋಟಲ್ 1,11,00,000 ಪ್ಲಸ್ ಒಂದು 53,000 ರೂಪಾಯಿ ನಿಮ್ಗೆ ಟೀಗೆ, ಬೋಂಡಾ, ಕಾಫಿ. ರಾಧಾ ಮೇಡಮ್ ಈಗ ತಲೆ ಸುತ್ತಾ ಇದೆ. ಇದು ನಿಜಾನ? ನಾನ್ ಕಾಣೋದು ಕನಸ, ನನಸ? ಮೇಡಮ್ ನನಸೇ, ಕನಸು ಅಲ್ಲ. ಹೌದು ರಾಧಾ ಸರ್. ಮೇಡಮ್ ಕೋಟೇಶ್ವರಿ ಆಗ್ತೀರಾ? ಸ್ವಲ್ಪ ಗಮನ ಇಟ್ಟು ಕೇಳಿ. ಈ ಟೈಮ್ ಅಲ್ಲಿ ಇಂಥದೊಂದು ಪ್ಲಾನ್ ಇಂಡಿಯಾದಲ್ಲಿ ಇಲ್ಲ. ಇದು ಕ್ಲೋನಿಂಗ್ ಪ್ಲಾನ್. ಇದು ಆಲ್ಟರ್ನೇಟ್ ಪ್ಲಾನ್ ಅಲ್ಲ. ತುಂಬಾ ಲೆಕ್ಕ ಮಾಡಿ, ಕ್ಲೀನ್ ಆಗಿ ಪ್ಲಾನಿಂಗ್ ಮಾಡಿ, ಇನೋವೇಷನ್ ಪ್ಲಾನ್ ಇದು. ಆಮೇಲೆ ಸರ್, ನಾನು ಬಹಳ ತಲೆ ಸರ್ ನನಗೆ. ರಾಧಾ ಅಂದ್ರೆ ಯಾರು ಗೊತ್ತಾ? ಡಾನ್ ಸರ್. ಓಕೆ, ವೆಲ್ಕಮ್. ನಾನು ಪ್ರಮೋಟ್ ಮಾಡ್ತೀನಿ ಸರ್. ಓಕೆ, ಯು ಆರ್ ಎ ಪ್ರಮೋಷನ್ ಮಾಡಿ. 12 ಜನ ಕೊಟ್ಟಿದ್ರೆ ಎಷ್ಟು ಸಿಕ್ಕತ್ತೆ? ಪ್ರತಿಯೊಬ್ಬರಿಂದ 12 ಅಂದ್ರೆ 12 ಜನಕ್ಕೆ 1.5. ಅದು ಜನ್ಮ 8 ತಗೊಂಡಿದ್ರೆ 12 ಲಕ್ಷ. ಆಮೇಲೆ ಅದು 96 ಲಕ್ಷ. ಇಲ್ಲೂ ನಿಮ್ಗೆ ಸಿಕ್ಕತ್ತೆ. 12 ಜನ ಕೊಟ್ರೆ ಟೋಟಲ್ 12,96,108 + 1.5, 1,10,00,000. ಸರ್, ನಾನು ಇನ್ನೂ ತಲೆ ಜಾಸ್ತಿ. ನನಗೆ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತೀನಿ. 25 ಜನನ ಕೊಡ್ತೀನಿ ನಾನು. ಒಂದ್ ದಿನಕ್ಕೆ ಒಂದೊಂದು ಅಂದ್ರೆ ಒಂದ್ ತಿಂಗಳಿಗೆ 35, ನಾನು 25 ಕೊಡ್ತೀನಿ. ರೈಟ್, ಓಕೆ. ಈಗ ಸಿಸ್ಟಮ್ ಮ್ಯಾನೇಜರ್ ಅಂತಾರೆ. ಇಲ್ಲಿ 3,12,500 ರೂಪಾಯಿ. ಮತ್ತೆ 2ನೇ ಲೆವೆಲ್ 25 ಲಕ್ಷ, 3ನೇ ಲೆವೆಲ್ 2 ಕೋಟಿ. ಏನು 2 ಕೋಟಿಯಾ? ನಿಜಾನ? ಹೌದು ಮೇಡಮ್, ನಿಮ್ ತಲೆ ಮೇಲೆ ಇರೋ ಕೂದಲು ಸತ್ಯವಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಹೇಳುದು ಸುಳ್ಮೆ ಅಂದ್ರೆ ನಿಮ್ ಕೂದಲದೆಲ್ಲ ಕೆಳಗೆ ಹೋಗ್ಬಿಡುತ್ತೆ ಮೇಡಮ್. ಅಂತೂ ಸತ್ಯ ಮಾಡಲ್ಲ, ನಿಜ. ಪಾಪ ನಮ್ ರಾಧಾ ಮೇಡಮ್ಗೆ ಕೂದಲು ಅಂದ್ರೆ ಅಷ್ಟೊಂದು ಪ್ರೀತಿ. ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ನನ್ನ ಒಂದು ಸಹೋದರಿ ತರ, ನನ್ನ ಸಿಸ್ಟರ್ ತರ ಒಂದು ಜೋಕ್ ಮಾಡ್ತಾ ಇದ್ದೀನಿ. ಈ ಪ್ಲಾನ್ ಅಷ್ಟು ಒಂದು ಕೊಡ್ತಾ ಇದೆ. ಇದು ಅಕ್ಷಯ ಪಾತ್ರ. ಇದು ಕೊಡೋದು 1,000 ರೂಪಾಯಿ, ದೇವರು ಕೊಡೋದು ಕೋಟ್ಯಾಂತರ ರೂಪಾಯಿಗಳು. ಓಕೆ ಸರ್, ಈಗ ನಾನು ಬಹಳ ಖುಷಿಯಾಗ್ಬಿಟ್ಟಿದ್ದೀನಿ ಈ ಪ್ಲಾನ್ ನೋಡ್ಬಿಟ್ಟು. ಇನ್ನೊಂದು ಬಂತು, ನಾನು ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಅದೇ ರೀತಿಯಲ್ಲಿ ಒಂದು ಎವ್ರಿ ಸಂಡೇ ನನಗೆ ಹಾಲಿಡೇ. ಮೇರಿ ಜಾನ್ ಸಂಡೇ ಟು ಸಂಡೇ. ಸಂಡೇ ಮಾತ್ರ ರಜಾ ತಗೊಳ್ತೀನಿ. ಬಿರ್ತಿದೆ ಪ್ರತಿಯೊಂದು ದಿನದಲ್ಲಿ ಒಂದೊಂದು ಐಡಿ ಕೊಡ್ತೀನಿ ನಾನು. ಮತ್ತೆ ಇನ್ನೊಂದು 25 ಮಾಡಿದ್ದೀನಿ, 50 ಆಗಿದೆ. ಹಾಗಂದ್ರೆ ಈಗ ಟೋಟಲ್ ವ್ಯಾಲ್ಯೂ ನಿಮಗೆ
1,25,000 ರೂಪಾಯಿ 2 ಲೆವೆಲ್ ಅಲ್ಲಿ, 50 ಲಕ್ಷ 3ನೇ ಲೆವೆಲ್ ಅಲ್ಲಿ, 4 ಕೋಟಿ. ಓಕೆ ಸರ್, ನಾನು 3ನೇ ತಿಂಗಳು ಹಂಗೆ ಮಾಡ್ತೀನಿ ಸರ್, 4 ತಿಂಗಳು ಹಂಗೆ ಮಾಡ್ತೀನಿ ಸರ್, ಡೈಲಿ ಒಂದೊಂದೇ ಮಾಡ್ತೀನಿ ಸರ್, ನನ್ನ ಸ್ಕೋರ್ ಮಾಡಲ್ಲ, ಸಿಕ್ಸರ್ ಮಾಡಲ್ಲ, ಒಂದೊಂದೇ ರನ್ ತಗೊಳ್ತಾ ಇದ್ದೀನಿ, ಸ್ಲೋ ಆಗಿ ಆಟ ಆಡ್ತೀನಿ. ಪರವಾಗಿಲ್ಲ ಮಾಡಿ, ಪರವಾಗಿಲ್ಲ. ಈಗ ಓಕೆ, ಈಗ ಸಿಸ್ಟಮ್ ಇದು ಆಫ್ ಆಗಿದೆ, ವಿಡಿಯೋ. ಇಂಥದ್ದು ಮಾಡಿದ್ರೆ 100 ಜನ ಮಾಡಿಬಿಡ್ರಿ, ಲಾಸ್ಟ್ ಅಲ್ಲಿ 8 ಕೋಟಿ, ಇನ್ನೊಂದು 2 ಕೋಟಿ, 11, 10, ಕನಿಷ್ಠ ಅಂದ್ರೆ ಒಂದು 11, 12 ಕೋಟಿ ಸಿಕ್ಕತ್ತೆ. ಅದ್ರ ಮಾತ್ರ ಇಲ್ಲ, ಇದ್ರದ್ದು ಮೇನ್ ಹೀರೋನೇ ರೆಫರಲ್ ಇನ್ಕಮ್. 1-2 ಜನ ಕೊಟ್ಟಿದ್ರೆ ನೀವು, ನಿಮ್ಗೆ 1 ಕೋಟಿ ಗ್ಯಾರಂಟಿ. ಹಾಗಾದ್ರೆ ಎಷ್ಟು ಜನ ಕೊಟ್ಟಿಲ್ಲ ಮೇಡಮ್? ನಾನ್ ಚಾಲೆಂಜ್ ಆಗಿ ಸಂತೋಷಾಗಿ ನನ್ನೆ ಬೆಳಗ್ಗೆ ಮೀಟಿಂಗ್ ಅಲ್ಲಿ ನಾನು ಹೇಳಿದ್ದೆ ನೋಡಿ, ಇವರು ನನ್ನ ಸ್ನೇಹಿತರಲ್ಲಿ ಇದ್ದಾರೆ, ಬಾಲು ಪಳನಿಯಂಡಿ, ಅವ್ರು ಹೇಳಿದ್ರು ಸರ್ ನನ್ನದು 25 ಆಗಿದೆ, ನಮ್ಮ ಸಿಸ್ಟಮ್ ಅಲ್ಲಿ ನಂಬರ್ 1 ನಮ್ಮ ಮಿಸ್ಟರ್ ರಾಮಲಿಂಗ ಸರ್ ಹೇಳಿದ್ರು ನಂದು 30 ಹಾಕ್ತೀನಿ ಸಾಯಂಕಾಲ. ನಾನು ಹೇಳಿದೆ ಓಕೆಪ್ಪ, ನನ್ ಕೈಲಿ ಅಷ್ಟು ಆಗಲ್ಲ. ಬಾಲು ಪಳನಿ ಹೇಳಿದ್ರು ಸರ್ ನೀವು 30 ಹಾಕಿದ್ರೆ ನಾನು 50 ಹಾಕ್ತೀನಿ. ನಾನು ಒಂದೇ ಮಾತಲ್ಲಿ ಹೇಳಿದೆ, ಮಿಸ್ಟರ್ ಬಾಲು 51 ಅಂತ ಹೇಳಿದಪ್ಪ ತಕ್ಷಣ. ನಾವು ದೇವರ ಸಹಾಯದಲ್ಲಿ, ರಾಧಾ ಮೇಡಮ್ ಕಂಗ್ರಾಚುಲೇಷನ್, ದಿಸ್ ಇಸ್ ನನ್ನದು 51 ಐಡಿ ನಾನು ಇವಾಗ ಹಾಕಿರೋದು. ಟುಡೇ ಮೈ ಲಕ್ಕಿ ಡೇ. ಈ ಸಂತೋಷದಲ್ಲಿ ನಾನು ಹಾಡು ಹಾಡ್ತೀನಿ, ರಾಧೆ ಎನ್ ರಾಧೆ, ನಿಮ್ಮ ನಂಬರ್ 51, ವೆಲ್ಕಮ್ ವೆಲ್ಕಮ್, ಸ್ವೀಟ್ ಕೇಶ್ಗೆ ವೆಲ್ಕಮ್. ಇದೇ ಸಂತೋಷದಲ್ಲಿ ಮೇಡಮ್ ಐಡಿ ನಾಳೆ ಓಪನ್ ಆಗಿದ್ರೆ ನನ್ನ ಕಡೆಯಿಂದ ಮೇಡಮ್ಗೆ 10 ಪಿನ್ ಗಿಫ್ಟ್ ಕರೋ, ಲಿಫ್ಟ್ ಕರೋ. ನೀವೆಲ್ಲ ಸಾಕ್ಷಿ. 200 ರೂಪಾಯಿ ವ್ಯಾಲ್ಯೂ ಪಿನ್ ನಾನು ಅವ್ರಿಗೆ ಕಳಿಸ್ತೇನೆ, ನನ್ನ ಸಿಸ್ಟರ್ ಅವ್ರಿಗೆ. ಯಾಕಂದ್ರೆ ನನಗೆ ಅಚೀವ್ಮೆಂಟ್ ಮಾಡಿದಾರೆ ಇವರು. ಅರ್ಥ ಆಗಿದೆಯಾ? ಕ್ಲೋಸ್ ಮಾಡಯ್ಯ, 9 ನಿಮಿಷ ಆಗಿರೋದು 13 ನಿಮಿಷ ಆಯಿತು. ನೀನ್ ಹೇಳೋದು ಅರ್ಥ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇಷ್ಟು ತಾಳ್ಮೆಯಾಗಿ ನಾನು ರೈಸ್ ಮಿಲ್ ತರ ಓಡ್ ಮಿಷಿನಿ ಸೌಂಡ್ ತರ ಹೇಳಿದೆ, ಇದೆಲ್ಲ ತಾಳ್ಮೆಯಾಗಿ ಕೇಳಿದ್ರೆ ಬಹಳ ಧನ್ಯವಾದಗಳು. ನಿಮಗೆ ಯಾವ್ದಾದ್ರು ಡೌಟ್ ಇದ್ರೆ ಕೇಳಬಹುದು. ಎಲ್ಲರಿಗೂ 1 ಮಿನಿಟ್ ಕೊಡ್ತೇನೆ, ದಯವಿಟ್ಟು ಯಾರ್ಯಾರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ದೀಪಾ, ಯಾರ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ದೀಪಾ ಮೇಡಮ್, ಮೇಡಮ್ ಅವ್ರಿಗೆ ಅನ್ಮ್ಯೂಟ್ ಕೊಡಿ ಮೇಡಮ್. ಎಲ್ಲಿ ಸರ್? ಓಕೆ, ದುರ್ಗಪ್ಪ, LG ಪ್ರಕಾಶಂ, ಬೋರಜೋ VA, ಪುಷ್ಪ ಮೇಡಮ್ ಜಾಯ್ನ್ ಆಗಿದಾರ. ಪವನ್ ಕುಮಾರ್, ಒಂದು VIP ಬಂದವ್ರೆ, ಆಸ್ಕ್ ಅನ್ಮ್ಯೂಟ್. ಮಿಸ್ಟರ್ ಪವನ್ ಕುಮಾರ್, ಯು ಆರ್ ವೆಲ್ಕಮ್. ಪವನ್ ಕುಮಾರ್ ಜಿ, ನಿಮ್ಗೆ ಕೋರ್ಸ್ ಕೊಟ್ಟಿದ್ದೀನಿ. ಪವನ್ ಕುಮಾರ್ ಪ್ಲೀಸ್ ವೆಲ್ಕಮ್, ಮೈಕ್ ಆನ್ ಮಾಡಿ. ಪವನ್ ಕುಮಾರ್ ಯಾರು? ಪಂಜಾಬ್. ಎಸ್ Thank you. Sir, who are you, sir? With Pawan Kumar, sir. Fine, sir. बहुत अच्छे हैं. Sorry? Sir, absolutely right. Sir, थोड़ा जगह बदलो, आपकी आवाज कट रही है. Sir, अब आ रही है? Yes, yeah. Oh, पंजाब के शेर पवन कुमार, लुधियाना के शेर, पंजाब के सिंह, बल्ले बल्ले, सत श्री अकाल. आइए वेलकम, बोलिए प्लीज. सत श्री अकाल. बोले सो निहाल, सत श्री अकाल. You are from? सर, मेरा नाम पवन कुमार है. ओके. और मैं पंजाब लुधियाना से बिलोंग करता हूँ. पंजाब लुधियाना, वेलकम जी. और सर, सिस्टम के बारे में अगर मैं बताऊं तो सिस्टम इतना बखूबी, इतना खूबसूरत डिजाइन किया हुआ है. ओके. उसको भी हम भेजते हैं सिस्टम के बारे में, तो मतलब उसको एक बेचैनी सी लग जाती है जुड़ने के लिए. अभी मैंने गुजरात से एक शहर भाई को जोड़ा था, वो ये कह रहे हैं कि सर तो थोड़ी अभी चलो टेक्निकल है ना, अभी ऑनलाइन नहीं हुआ,
तो कह रहे सर मैंने तो 20-25 लोगों को डायरेक्ट का पेमेंट ले चुका हूँ। वाह, क्या बात है, कंग्रेचुलेशन, यू आर ए हाँ। लायन ऑफ द पंजाब। सर बिल्कुल, अभी अभी मेरी तकरीबन 1 घंटा पहले दिल्ली शिव अग्रवाल से बात हुई, ठीक है ना, और मैंने उनको बोला मगर सर आप इंतजार मत करो, वो भी यही कह रहे थे, ठीक है ना। ಸರ್, मैं ಟ್ರಾನ್ಸ್ಲೇಟ್ कर देता हूँ. ಸರ್ ಬಂದು ಪಂಜಾಬ್ ಲುಧಿಯಾನ ಇಂದ, ಇವರ ಹೆಸರು ಪವನ್ ಕುಮಾರ್, ಇವರು ನಮ್ಮ ಟೀಮೇ. ವಿಜಯವಾಡದಿಂದ ಮಿಸ್ಟರ್ ಶೇಖ್ ಮೇಲೆ ಇವರು ನಮ್ಮ ಇನ್ನೊಬ್ರು ಇದ್ದಾರೆ ಸುನಿಲ್ ಅಗರ್ವಾಲ್, ಅವ್ರ ಕಡೆಯಿಂದ ಮುಂಬೈ ಹೋಗಿ, ಮುಂಬೈಯಿಂದ ಪಂಜಾಬ್ಗೆ ಹೋಗಿದೆ, ಪಂಜಾಬಿಂದ ಡೆಲ್ಲಿಗೆ ಹೋಗಿದೆ, ಡೆಲ್ಲಿಯಿಂದ ಮತ್ತೆ ಎಲ್ಲಿ ಗುಜರಾತ್ ಹೋಗಿದೆ, ಗುಜರಾತ್ ಇಂದ ಮತ್ತೆ ಈ ಟ್ರೈನ್ ಪಂಜಾಬಿಗೆ ಬಂದಿದೆ. ಇಷ್ಟೊಂದು ಓಡೋಡಿದೆ ಒಂದು ಲೈನ್. ಓಕೆ, ಪವನ್ ಕುಮಾರ್ ಹೇಳ್ತಾ ಇದ್ದಾರೆ, ನಾನು ಇಲ್ಲಿ ಒಂದೆರಡು ಐಡಿ ಹಾಕಿದೆ, ಈಗ ಟುಡೇ ನನ್ನ ಕೈಯಲ್ಲಿ ಓಪನಿಂಗ್ ಸೆರೆಮನಿ ಎಲ್ಲ ನೋಡ್ಬಿಟ್ಟು ಟುಡೇ ಒಂದ್ ದಿನ ಮಾತ್ರ 25 ಐಡಿದು ಹಣ ಇದೆ, ಜನಗಳು ಕೊಟ್ಟಿದ್ದಾರೆ. ಸಿಸ್ಟಮ್ ಯಾವತ್ತು ಓಪನ್ ಆಗ್ತದೆ ನಾನು ಅಷ್ಟೊಂದು ಪ್ರೀತಿಯಾಗಿ ನಾನು ಕಾಯ್ತಾ ಇದ್ದೀನಿ. ಸಿಸ್ಟಮ್ ಓಪನ್ ಆಗಿಲ್ಲ, ಆದ್ರೂ ನಾನು ಆಫ್ಲೈನ್ ಅಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ओके, आगे बोलिए सर. बस सर मैं एक बताना चाहूंगा, मेरी अभी तकरीबन 1 घंटा पहले दिल्ली शिव अग्रवाल से बात हुई है, और वो भी बहुत एक्साइटेड है प्लान को लेके। अभी वो दो ज्वाइनिंग अभी करने वाला था, लेकिन चलो अभी वो कह रहा है अभी ऑफलाइन की वजह से है ना, उसको शुरू कर देगा सर। ओके, बढ़िया हाँ ಸರ್. जी, हाँ। ಲೈನ್ ಇದೆ, ಅವರು ಡೆಲ್ಲಿಯಿಂದ ಮಿಸ್ಟರ್ ಶಿವಕುಮಾರ್ ಮಾಡಿದ್ದಾರೆ. ಅವ್ರು ಹೇಳಿದಾರಂತೆ, ಇಂಥ ಪ್ಲಾನ್ ನಾನು ಯಾವ್ದು ನೋಡಿಲ್ಲ, ಸೂಪರ್ ಆಗಿದೆ ಪ್ಲಾನ್, ನಾನು ಇನ್ನೂ ಚೆನ್ನಾಗಿ ಇನ್ನು ಜೋಡಿಸ್ತಾ ಇದ್ದೀನಿ ಜನಗಳು ಅಂತ ಹೇಳಿದ್ರು. ಓಕೆ, ಅವ್ರಿಗೂ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಯುವರ್ ಫೀಡ್ಬ್ಯಾಕ್ ಇಸ್ ಫ್ಯಾಂಟಾಸ್ಟಿಕ್. ओके सर, बिल्कुल. You are become a not only system promoter, you are become as a manager. Welcome, congratulations. ಎಲ್ಲರ ಮೈಕ್ ಓಪನ್ ಮಾಡಿ ನಾನು ಸರ್ಗೆ ಕಂಗ್ರಾಚುಲೇಷನ್ ಕೊಡಿ ಅಥವಾ ಹ್ಯಾಂಡ್ ರೈಸ್ ಮಾಡಿ ಸರ್. ಇವರಿಗೆ ವೆಲ್ಕಮ್.